ದಿನಾಂಕ ಸ್ಥಳ ಹೇಳಿ ಬಹಿರಂಗ ಚರ್ಚೆಗೆ ನಾನು ಸಿದ್ಧ. ರಮೇಶ್ ಡಾಕುಳಗಿ ಸವಾಲು ಸ್ವೀಕರಿಸಿದ ಬಾಬು ಟೈಗರ್. ಶಾಸಕ ರಾಜಶೇಖರ್ ಪಾಟೀಲರು ನಡೆಸಿರುವ ಸುದ್ದಿಗೋಷ್ಠಿಗೆ ಪ್ರತಿಯಾಗಿ ಬಿಜೆಪಿಯು ಸುದ್ದಿಗೋಷ್ಠಿ ನಡೆಸಿತು. ಅದರಲ್ಲಿ ಮುಖಂಡ ಬಾಬು ಟೈಗರ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ರಮೇಶ್ ಡಾಕುಳಗಿ ವಿರುದ್ಧ ಹರಿಹಾಯ್ದಿದ್ದರು. ಇದಕ್ಕೆ ಪ್ರತಿಯುತ್ತರವಾಗಿ ರಮೇಶ್ ಡಾಕುಳಗಿ ನಮ್ಮ ಜೆಕೆ ನ್ಯೂಸ್ ಕನ್ನಡಕ್ಕೆ ಸಂದರ್ಶಿಸಿ ಮಾತನಾಡಿ, ಬಾಬು ಟೈಗರ್ ಸವಾಲಿಗೆ ಉತ್ತರಿಸುತ್ತಾ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಏನ್ ಮಾಡಿದ್ದೀರಿ ಎಂಬ ಪ್ರಶ್ನೆ ಕೇಳಿದ್ದರು. ಇದಕ್ಕೆ ಪ್ರತಿಯಾಗಿ ನಮ್ಮ ಜೆಕೆ ನ್ಯೂಸ್ ಕನ್ನಡಕ್ಕೆ ಸಂದರ್ಶಿಸಿ ಉತ್ತರ ನೀಡುತ್ತಾ, ತಾನು ಅಭಿವೃದ್ಧಿ ಮಾಡಿರುವ ದಾಖಲೆಗಳು ಪ್ರದರ್ಶಿಸಿದರು, ನನ್ನ ಅಭಿವೃದ್ಧಿ ಬಗ್ಗೆ ಪ್ರಶ್ನಿಸುವವರು ಬಹಿರಂಗ ಚರ್ಚೆಗೆ ಬರಲಿ ಎಂದು ಹಾಕಿರುವ ಸವಾಲು ಸ್ವೀಕರಿಸಿದ ಬಾಬು ಟೈಗರ್, ನೀವು ಸ್ಥಳ ದಿನಾಂಕ ಪಡಿಸಿ, ನಾನು ಬರಲು ಸಿದ್ಧನಾಗಿದ್ದೇನೆ. ನೀವು ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿ ಮಾಡಿರೋ ಅಭಿವೃದ್ಧಿ ಕುರಿತು ತೋರಿಸಿ. ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ತಾಲೂಕು ಪಂಚಾಯಿತಿ ಸದಸ್ಯ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಏನು ಮಾಡಿದ್ದೇನೆ ಎಂಬುದರ ಬಗ್ಗೆ ಬಹಿರಂಗಪಡಿಸುವೆ ಎಂದರು. ನಾನು ದಲಿತರಿಗೆ ಏನ್ ಮಾಡಿದ್ದೇನೆ ಎಂದು ಕೇಳುವವರು ನನ್ನ ಇತಿಹಾಸ ಅರಿತುಕೊಳ್ಳಲಿ ಎಂದು ತನ್ನ ಹಿರಿಯ ಸಹೋದರ ದೇವೇಂದ್ರ ಟೈಗರ್ ರವರ ಹೋರಾಟ, ದಲಿತರ ನ್ಯಾಯಕ್ಕಾಗಿ ನೀಡಿರುವ ಬಲಿದಾನ ಕುರಿತು ಹೇಳಿದರು. ನಾನು ನನ್ನ ಕುಟುಂಬದಿಂದ ಹೋರಾಟಗಾರ, ನನಗೆ ಅವರಿಂದ ಪ್ರಮಾಣ ಪತ್ರ ತೆಗೆದುಕೊಳ್ಳುವ ಅವಶ್ಯಕತೆ ನನಗಿಲ್ಲ ಎಂದರು. ರಮೇಶ್ ಡಾಕುಳಗಿ ವಿದ್ಯಾರ್ಥಿ ಇದ್ದಾಗಿನಿಂದಲೇ ನಾನು ದಲಿತ ಸಂಘರ್ಷ ಸಮಿತಿಯಲ್ಲಿ ದಲಿತ ಚಳುವಳಿಯಲ್ಲಿ ತೊಡಗಿಕೊಂಡು 1994ರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದವನು. ನನಗಿಂತ ಮುಂಚೆ ಅವರು ಬಂದವರಿಲ್ಲ. ನಾನು ಮೊದಲು ಜನಪ್ರತಿನಿಧಿಯಾಗಿದ್ದವನು. ನಾನು ಜನಪ್ರತಿನಿಧಿ ಇದ್ದಾಗ ಅವರು ವಿದ್ಯಾರ್ಥಿಯಾಗಿದ್ದರು. ನನಗೆ ಅವರು ಗೆಲ್ಲಿಸಿ ತಂದಿರೋದು ಹೇಗೆ ಎಂದು ಪ್ರಶ್ನಿಸಿದರು. ನನಗೂ ರಮೇಶ್ ಡಾಕುಳಗಿಯವರಿಗೂ ಯಾವುದೇ ಪ್ರತಿಸ್ಪರ್ಧಿ ಅಥವಾ ವೈಯಕ್ತಿಕ ದ್ವೇಷ ಇಲ್ಲ. ಅವರು ನಮ್ಮ ನಾಯಕ ಸುಭಾಷ್ ಕಲ್ಲೂರ್ ವಿರುದ್ಧ ಮಾತನಾಡಿದ್ದಕ್ಕೆ ಪ್ರತಿಯುತ್ತರವಾಗಿ ಅವರು ಅಭಿವೃದ್ಧಿ ನೋಡಿಕೊಳ್ಳುವಂತೆ ಹೇಳಿದ್ದೇನೆ ಎಂದರು. ಸಿದ್ದರಾಮಯ್ಯನವರಿಗೆ ನಾನು ಗಾಡ್ ಫಾದರ್ ಅಂತ ಹೇಳಿದ್ದೇನೆ ಹೊರತು ತಂದೆ ಅಂತ ಹೇಳಿಲ್ಲ ಎಂದು ಸ್ಪಷ್ಟನೆ ಸಹ ನೀಡಿದರು. ತಂದೆ ತನ್ನ ಮಕ್ಕಳಿಗೆ ಸಮಾನವಾಗಿ ನೋಡದೇ ಇದ್ದಾಗ ಇನ್ನೋರ್ವ ಮಗ ಹೇಗೆ ಅಸಮಾಧಾನವಾಗುತ್ತಾನೋ ಅದೇ ತರಹ ನಾನು ನಮ್ಮ ನಾಯಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದೇನೆ. ಇದರಲ್ಲಿ ತಪ್ಪೇನಿದೆ ಎಂದಿದ್ದಾರೆ. ನಾನು ನಮ್ಮ ಶಾಸಕರ ವಿರುದ್ಧ ಮಾತನಾಡಿರೋದು ಸುಳ್ಳು. ಯಾವತ್ತೂ ನಮ್ಮ ಶಾಸಕರ ವಿರುದ್ಧ ಮಾತನಾಡಿಲ್ಲ. ಧೃತರಾಷ್ಟ್ರ ಎಂದಿದ್ದೇನೆ ಎಂಬ ಆರೋಪ ಸುಳ್ಳು. ನಾನು ಕರೆ ಮೂಲಕ ಮಾತನಾಡಿದ್ದೇನೆ ಎಂಬ ಆರೋಪ ಮಾಡಿದ್ದಾರೆ. ಸತ್ಯ ಇದ್ದರೆ ಆಡಿಯೋ ರಿಲೀಸ್ ಮಾಡಲಿ. ಅವರಲ್ಲಿ ಆ ಆಡಿಯೋ ಇದ್ದರೆ ಸುದ್ದಿಗೋಷ್ಠಿಯಲ್ಲಿ ಕೇಳಿಸಬಹುದಿತ್ತು, ಏಕೆ ಕೇಳಿಸಲಿಲ್ಲ ಎಂದು ಪ್ರಶ್ನಿಸಿದರು. ವಿಠಲ್ ಪಾಂಡೆ ಎನ್ನುವವರಲ್ಲಿ ಸಬ್ ಕಾಂಟ್ರಾಕ್ಟ್ ಕಸಿದುಕೊಂಡು ಇವರೇ ಸಪ್ಲೈ ಮಾಡಿದ್ದು KFC ಮೂಲಕ ಬಿಲ್ ತೆಗೆದುಕೊಂಡು ರೆಕಾರ್ಡ್ ಕೂಡ ನಮ್ಮಲ್ಲಿದೆ. ಅವಧಿ ಮುಗಿಯೋ ಮುಂಚೆ ಕಸಿದುಕೊಂಡಿದ್ದರು. ಇವರೇ ಮಾತನಾಡ್ತಿದ್ದಾಗ ಶಾಸಕರು ಸಚಿವರು ಇದ್ದ ಸಂದರ್ಭದಲ್ಲಿ ಅವರ ಗೃಹ ಕಚೇರಿಯಲ್ಲಿ ದಲಿತ ಮುಖಂಡರ ಜೊತೆಗೆ ಗಲಾಟೆಯೂ ನಡೆಯಿತು. ಇದು ಸುಳ್ಳು ಇದ್ದರೆ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸುತ್ತೇನೆ ಎಂದರು. ರಮೇಶ್ ಡಾಕುಳಗಿ ಫ್ಯಾಕ್ಟರಿ ಕಾರ್ಮಿಕರ ಹೋರಾಟದಲ್ಲಿ ಜೈಲಿಗೆ ಹೋಗಿದ್ದೇನೆ ಎಂದಿದ್ದರು. ಆದರೆ ಅವರು ಫ್ಯಾಕ್ಟರಿ ಚುನಾವಣೆಯಲ್ಲಿ ಸೋತು ಪ್ರತಿಸ್ಪರ್ಧಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಜೈಲಿಗೆ ಹೋದವರು ಎಂದು ಗಂಭೀರ ಆರೋಪ ಮಾಡಿದರು. ನಾನು ಜಿಲ್ಲಾ ಪಂಚಾಯತ್ ಟಿಕೆಟ್ ಆಕಾಂಕ್ಷಿ ಎನ್ನುವುದು ಸರಿ, ಆದರೆ ಟಿಕೆಟ್ಗಾಗಿ ದ್ವೇಷ ವ್ಯಕ್ತಪಡಿಸುವುದು, ನಾಯಕರಿಗೆ ಖುಷಿಪಡಿಸೋಕೆ ಮಾತನಾಡೋದು ತಪ್ಪು. ನನ್ನ ಜೊತೆಗೆ ಬೇರೆ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಪಕ್ಷ ಯಾರಿಗೆ ಅಭ್ಯರ್ಥಿ ಎಂದು ಘೋಷಿಸುತ್ತೋ ನಾನಿದ್ದರೆ ನನ್ನ ಶ್ರಮ ಕಾರ್ಯಕರ್ತರ ಶ್ರಮ ಇರುತ್ತೆ. ಬೇರೆಯವರಿಗೆ ನೀಡಿದ್ದರೆ ಇವರ ಪರವಾಗಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿ ಗೆಲ್ಲಿಸಿ ತೋರೋ ರೀತಿಯಲ್ಲಿ ಕೆಲಸ ಮಾಡುವೆ ಎಂದರು. ಎರಡನೇ ಪತ್ರಿಕಾಗೋಷ್ಠಿಯಲ್ಲಿ ರಮೇಶ್ ಡಾಕುಳಗಿರವರು ನೀಡಿರುವ ಹೇಳಿಕೆ ಕೇಳಿದ್ದೇನೆ. ನನ್ನ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ್ದಾರೆ. ಆ ಸುದ್ದಿಗೋಷ್ಠಿ ನಮಗೆ ನಾಯಕರು ಉತ್ತರ ಕೊಡುತ್ತಾರೆ. ಆ ಸುದ್ದಿಗೋಷ್ಠಿಯಲ್ಲೇ ರಮೇಶ್ ಡಾಕುಳರವರಿಗೆ ಉತ್ತರ ಕೊಡ್ತೇನೆ ಎಂದರು. ಜೆಕೆ ನ್ಯೂಸ್ ಕನ್ನಡ, ಹುಮನಾಬಾದ್. ಇದು ಭ್ರಷ್ಟಾಚಾರ ಪಾಲಿಗೆ ಸಿಂಹ ಸ್ವಪ್ನ. ಆತ್ಮೀಯ ಜೆಕೆ ನ್ಯೂಸ್ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ಹೇಳುತ್ತಾ ಸ್ವಾಗತವನ್ನು ಬಯಸುತ್ತಾ, APMC ಅವಿಶ್ವಾಸ ಗೊತ್ತುವಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಪತ್ರಿಕಾಗೋಷ್ಠಿಯ ಕುರಿತು ಮಾನ್ಯ
ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ರಮೇಶ್ ಡಾಕ್ಟರ್ಗಿಯವರು ನನ್ನ ಬಗ್ಗೆ ನೇರವಾಗಿ ನಾವು ಪತ್ರಿಕಾಗೋಷ್ಠಿ ಮಾಡಿರುವ ಉತ್ತರವಾಗಿ ಕೆಲವು ವಿಷಯಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳುತ್ತಾರೆ. ಇವತ್ತು ಅವರು ಪತ್ರಿಕಾಗೋಷ್ಠಿ ಮಾಡಿರುವ ಪ್ರಯುಕ್ತವಾಗಿ ನಾವು ಉತ್ತರ ನೀಡಲಿಕ್ಕೆ ನನ್ನ ಜೊತೆ ದಲಿತ ಸಂಘರ್ಷ ಸಮಿತಿಯ ತಾಲೂಕಾ ಸಂಚಾಲಕರಾದಂಥ ಗೌತಮ್ ಚವ್ಹಾಣ್ ಅವರು, ಜೋಶಿಯವರು, ಪ್ರಶಾಂತ್ ಜಾನ್ವೀರ್ ಅವರು, ನಮ್ಮ ಎಸ್ ರಾಜ್ ಅವರು ಎಲ್ಲರೂ ನನ್ನ ಜೊತೆಯಲ್ಲಿ ಸೇರಿ ಏನು ಆವತ್ತು ಸುಭಾಷ್ ಕಲ್ಲೂರು ಸಾಹೇಬರು ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ನಾನು ಕೆಲವು ಆರೋಪಗಳು ರಮೇಶ್ ಡಾಕ್ಟರ್ಗಿ ಅವರು ಮೇಲೆ ಮಾಡಿದ್ದು ವಾಸ್ತವಿಕತೆ ಮೇಲೆ ಸತ್ಯವಾಗಿದೆ, ಅದಕ್ಕೆ ನಾನು ಒಪ್ಕೊಳ್ತೀನಿ. ರಮೇಶ್ ಡಾಕ್ಟರ್ಗಿ ಅವರು ತನ್ನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು, ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸಿ ಉಳಿಸಿರ್ತಕ್ಕಂಥ ಒಬ್ಬ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾನೊಬ್ಬ ಪಕ್ಷದ ಕಾರ್ಯಕರ್ತನಿದ್ದೀನಿ. ನಮ್ಮ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡತಕ್ಕಂಥ ಸಂದರ್ಭದಲ್ಲಿ ನಾನು ಕೆಲವು ಪ್ರಶ್ನೆಗಳು ರಮೇಶ್ ಡಾಕ್ಟರ್ಗಿ ಅವರ ಬಗ್ಗೆ ಆಡಿದ್ದು ಸತ್ಯ ಇದೆ. ಮೊದಲನೇದಾಗಿ ಅವರು ರಮೇಶ್ ಡಾಕ್ಟರ್ಗಿ ಅವರು ಸುಭಾಷ್ ಕಲ್ಲೂರು ಅವರು ಈ ಫ್ಯಾಕ್ಟ್ರಿ ಚಾಲೂ ಮಾಡ್ತಾರಾ, ಯಾಕಂದ್ರೆ ಅವರು ಯಡಿಯೂರಪ್ಪ ಅವರಿಗೆ ಹತ್ತಿರವಾಗಿದ್ದಾರಾ ಅಂತ ತಿಳ್ಕೊಂಡು ಪಕ್ಷಾತೀತವಾಗಿ ಬೀದರ್ ಜಿಲ್ಲೆಯ ರೈತರು ಅವರಿಗೆ ಮತವನ್ನು ಹಾಕಿ ಅವರಿಗೆ ಅಧ್ಯಕ್ಷ ಮಾಡಿದಾರಾ, ಅವರು ಸರ್ಕಾರದ ಹಂತದಲ್ಲಿ ಹೋಗಿ ಬಜೆಟ್ ತಂದು ಫ್ಯಾಕ್ಟ್ರಿಯನ್ನು ಉಳಿಸೋದು ಬಿಟ್ಟು, ಫ್ಯಾಕ್ಟ್ರಿ ಚಾಲೂ ಮಾಡೋದು ಬಿಟ್ಟು ಅವರು ಫ್ಯಾಕ್ಟ್ರಿ ಆವರಣದಲ್ಲಿರ್ತಕ್ಕಂಥ ಸಾಗವಾನಿ ಗಿಡಗಳನ್ನು ಮಾರಾಟ ಮಾಡ್ಕೊಂಡಿರ್ತಾ ಇದ್ದಾರೆ ಅಂತ ಆರೋಪ ಅವರು ಮಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಇದೆ ಅಂತಕ್ಕಂಥದ್ದು ಅವರು ಆಳವಾಗಿ ಆಲೋಚನೆ ಮಾಡಿ ಮಾನ್ಯ ಸುಭಾಷ್ ಕಲ್ಲೂರು ಸಾಹೇಬ್ರ ಬಗ್ಗೆ ಮಾತಾಡ್ಬೋದಾಗಿತ್ತು. ಆದರೆ ಯಾವುದೇ ವಿಷಯ ತಿಳಿದುಕೊಳ್ಳಾರದೆ ಸಾಗವಾನಿ ಗಿಡಗಳು ಫ್ಯಾಕ್ಟ್ರಿ ಆವರಣದಲ್ಲಿ ಅವರು ಮಾರಾಟ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಮಾಡಿದ್ದಾರೆ. ಶುಗರ್ ಫ್ಯಾಕ್ಟ್ರಿಗೆ ತನ್ನದೇ ಆದಂಥ ಆಡಳಿತ ಮಂಡಳಿ ಇದೆ. ಆಡಳಿತ ಮಂಡಳಿಯಲ್ಲಿ ವಿಷಯವನ್ನು ಪ್ರಸ್ತಾವ ಮಾಡಿ ನೆಗೋಷಿಯೇಷನ್ ಮಾಡಿ ಯಾರು ಹೈಯೆಸ್ಟ್ ರೇಟ್ ಕೊಟ್ಟಿದ್ದಾರೋ, ಯಾರು ಹೈಯೆಸ್ಟ್ ರೇಟ್ನಲ್ಲಿ ಬೇಡಿಕೆ ಇಟ್ಟಿದ್ದಾರೋ ಅಂಥವ್ರಿಗೆ ಬಿಟ್ಟಿದ್ದಾರೆ. ಅಲ್ಲಿ ವೆಸ್ಟಾಗಿ ಬಿದ್ದಿರ್ತಕ್ಕಂಥ ಕೆಲವು ಸಾಮಾನುಗಳು ಮಾರಾಟ ಮಾಡಿ ಫ್ಯಾಕ್ಟ್ರಿ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ತಪ್ಪ? ಏನೆಲ್ಲದ ಸುಭಾಷ್ ಕಲ್ಲೂರು ಸಾಹೇಬರು ಕತ್ಲೆಯಲ್ಲಿ ಮಾರಾಟ ಮಾಡಿಕೊಂಡಿದ್ದು ಅಲ್ಲ, ಅದು ಬಾಡಿಯಲ್ಲಿ ಡಿಸಿಷನ್ ತಗೊಂಡು ನೆಗೋಷಿಯೇಷನ್ ಮಾಡಿ ಮಾರಾಟ ಮಾಡಿದ್ದಾರೆ. ಅದನ್ನು ಬಿಟ್ಟು ಅವರು ಚಾಲು ಮಾಡೋದು ಬಿಟ್ಟು ಅದು ಫ್ಯಾಕ್ಟ್ರಿ ಇದ್ದಂಥ ಸಾಮಾನುಗಳು ಮಾರಾಟ ಮಾಡ್ತಕ್ಕಂಥದ್ದು ಹಗುರವಾಗಿ ಮಾತಾಡಿದ್ದು ನಮಗೆ ಸ್ವಲ್ಪ ಸರಿ ಅನಿಸಲಿಲ್ಲ. ಅದು ನಮ್ಮ ಪಕ್ಷದ ನಾಯಕರಿಗೆ ಆಡಿರ್ತಕ್ಕಂಥ ಮಾತಿಗೆ ನಾನು ಪ್ರಶ್ನೆ ಹಾಕಿನಿ. ಎರಡನೇದಾಗಿ ನಾನು ತಾವು ತಾಲೂಕು ಪಂಚಾಯಿತಿ ಅಧ್ಯಕ್ಷನಾಗಿದ್ದು ಯಾವ ರೀತಿ ಆಡಳಿತವನ್ನು ನಡೆಸಿದ್ದೀರಿ ಅಂತಕ್ಕಂಥದ್ದು ತಾವು ತಮ್ಮ ಕನ್ನಡಿಯಲ್ಲಿ ನೋಡಿಕೊಳ್ಳಿ ಅಂತ ಹೇಳಿದ್ದೆ. ಅವರು ಅದರ ಬದಲಾಗಿ ಇವರಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿದ್ದಂಥ ಅವಧಿಯಲ್ಲಿ ಯಾರ ಮೇಲೆ ಅಟ್ರಾಸಿಟಿ ಮಾಡಿದಾರ, ಇವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಅವರ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಬಗ್ಗೆ ಹೇಳಿದ್ದಾರೆ. ನಾನು ಹಳ್ಳಿಕೇಡ್ ಪಂಚಾಯಿತಿ ಅಧ್ಯಕ್ಷನಾಗಿದ್ದಂಥ ಅವಧಿಯಲ್ಲಿ ಯಾವುದೇ ಇಂಥ ಪ್ರಕರಣದಲ್ಲಿ ಭಾಗಿನೂ ಆಗಿಲ್ಲ. ನಾನು ಆ ಗ್ರಾಮದಲ್ಲಿ ಕೋಮ ಸೌಹಾರ್ದತೆಯಿಂದ ಆ ಗ್ರಾಮವನ್ನು ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ಪಥ ಒಯ್ತಕ್ಕಂಥ ನಿಟ್ಟಿನಲ್ಲಿ ನಾನು ಪಂಚಾಯಿತಿ ಅಧ್ಯಕ್ಷನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದು ನನ್ನ ಹಿನ್ನೆಲೆ ಇದೆ. ಇವತ್ತು ನನ್ನ ಗ್ರಾಮದಲ್ಲಿ ಮಾಧ್ಯಮದ ಸ್ನೇಹಿತರಿಗೆ ನನ್ನ ಮನವಿ ಇದೆ, ತಾವು ನನ್ನ ಗ್ರಾಮಕ್ಕೆ ಹೋಗಿ ನನ್ನ ವ್ಯಕ್ತಿತ್ವ ಏನು ಅಂತ ನನ್ನ ಗ್ರಾಮದ ಜನರು ತಮಗೆ ಹೇಳ್ತಾರಂತ ಅದು ತಿಳ್ಕೋಬೇಕು. ಮತ್ತು ನಾನು ಹಳ್ಳಿಕೇಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಬಹಳಷ್ಟು ಜನಪರ ಕೆಲಸಗಳನ್ನು ಮಾಡಿದ್ದು ಇವತ್ತು ಸಾಕ್ಷಿ ಇದೆ. ಇವತ್ತು
ಈಗಾಗಲೇ ಹೊಸದಾಗಿ ಮುನ್ಸಿಪಾಲ್ಟಿಯನ್ನು ಕಟ್ಟಡ ಕಟ್ತಾ ಇದ್ದಾರೆ ಹಳ್ಳಿಕೆ ಬೀಡ್ನಲ್ಲಿ. ಅದರ ಪಕ್ಕಕ್ಕೆ 2 ವಾಟರ್ ಟ್ಯಾಂಕ್, ಅದು ವಿಶ್ವ ಬ್ಯಾಂಕಿನ ನೆರವಿನೊಂದಿಗೆ ಮತ್ತು ಪಬ್ಲಿಕ್ ಕಾಂಟ್ರಿಬ್ಯೂಷನ್ 10% ನನ್ನ ಅವಧಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿ 1,26,00,000 ನಾನು ಆ ದಿನಮಾನಗಳಲ್ಲಿ ತಂದು 2 ಟ್ಯಾಂಕು ಮತ್ತು ಸಂಪೂರ್ಣ ಗ್ರಾಮದಲ್ಲಿ ಪೈಪ್ಲೈನ್ ವ್ಯವಸ್ಥೆ ಮಾಡಿದ್ದು. ಇದು ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಕ್ಕೆ ಸಾಕ್ಷಿ ಇದೆ. ಬೇಕಾದರೆ ಅವರು ಕೂಡ ಅಲ್ಲಿಂದೇ ಹೋಗ್ತಾರ. ಅದು ಯಾರ ಅವಧಿಯಲ್ಲಿ ಆಗಿದೆ, ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ನೋಡ್ಕೊಳ್ಳಿ ಅಂತ ನಾನು ಈ ಸುದ್ದಿಗೋಷ್ಠಿ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ನಾನು ಲೇಟಾಗಿ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದೀನಿ. ಯಾಕಂದರೆ ನನ್ನ ಒಂದು ಮನೆಯಲ್ಲಿ ಒಂದು ಘಟನೆ ಆಗಿತ್ತು. ನಾನು 4-5 ದಿವಸದಿಂದ ಆಸ್ಪತ್ರೆಯಲ್ಲಿ ತಿರುಗಾಡ್ತಾ ಇದ್ದೀನಿ. ಇದ್ರ ಮಧ್ಯೆಯಲ್ಲಿ 2 ಸಲ ಅವರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅದು ನೋಡಿ ನಾನು ಪತ್ರಿಕಾಗೋಷ್ಠಿ ಮುಖಾಂತರ ಉತ್ತರ ಕೊಡಬೇಕಂತ ಇವತ್ತು ಬಂದೀನಿ. ಮತ್ತು ಮುಂದೆ ಅವರು ನನ್ನ ಗ್ರಾಮದ ಬಗ್ಗೆ, ನನ್ನ ಗ್ರಾಮದಲ್ಲಿ ಯಾವ ರೀತಿ ಏನೇನು ಮಾಡಿದ್ದಾರೆ ಅಂತ ಹೇಳ್ಯಾರ. ನಾನು ಅವ್ರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ. ತನ್ನ ಸ್ವಂತ ಗ್ರಾಮದಲ್ಲಿ ತಾವು ಯಾವ ರೀತಿ ನಡ್ಕೊಂಡು ಹೋಗಿದ್ದೀರಿ, ಆ ಗ್ರಾಮದಲ್ಲಿ ಯಾವ ರೀತಿ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೀರಿ. ಸುಮಾರು ವರ್ಷಗಳಿಂದ ನಿಮ್ಮ ಗ್ರಾಮದಲ್ಲಿ DR ವ್ಯಾನ್ ಇರ್ತಿತ್ತು. ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದವರು ನೀವು. ನಾನು ಇದು ಹೇಳ್ತಕ್ಕಂಥದ್ದು ಸುಳ್ಳೇ ಆದರೆ ನನ್ನ ರಾಜಕೀಯ ಜೀವನದಿಂದ ನಿವೃತ್ತಿ ಹೊಂದ್ತೀನಿ. ನಾನು ಇನ್ನೂ ನನಗೆ ವಯಸ್ಸಿದೆ. ನಾನು ರಾಜಕಾರಣದಲ್ಲಿ ಅವ್ರಿಗಿಂತ ಹಿರಿತನದಲ್ಲಿ ಇದ್ದವನಿದ್ದೀನಿ. ಅವರ ಗ್ರಾಮದಲ್ಲಿ ಜಾತಿ ಜಗಳ ಬಹಳಷ್ಟು ವರ್ಷಗಳವರೆಗೆ ನಡೀತು. ಆ ಗ್ರಾಮದಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ DR ವ್ಯಾನ್ ವ್ಯವಸ್ಥೆ ಮಾಡ್ತಕ್ಕಂಥ ಪರಿಸ್ಥಿತಿ ತಂದಿತ್ತು. ಇದು ನಾನು ಆರೋಪ ಮಾಡಬೇಕಂತಿಲ್ಲ, ಅವರು ನನಗೆ ವೈಯಕ್ತಿಕವಾಗಿ ಆರೋಪ ಮಾಡಿ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ. ಆ ರೀತಿ ಅವರು ಗ್ರಾಮದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅಂಥ ಕೆಟ್ಟ ಕೆಲಸಕ್ಕೆ ನಾ ಎಂದೂ ಕೈ ಹಾಕಿದವನಲ್ಲ. ನಾನು ಬುದ್ಧ, ಬಸವ, ಅಂಬೇಡ್ಕರ್ ಅವರ ವಿಚಾರವನ್ನು ಮೈಗೂಡಿಸ್ಕೊಂಡು ಅವರ ಚಿಂತನೆಗೆ ಒಳಗಾಗಿ ನಾನು ವಿದ್ಯಾರ್ಥಿ ಜೀವನದಲ್ಲಿ ದಲಿತ ಸಂಘರ್ಷ ಸಮಿತಿಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಅನೇಕ ಚಳವಳಿಗಳಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದವನಿದ್ದೀನಿ. ನಾನು ಕೂಡ BSc ಗ್ರ್ಯಾಜುಯೇಟ್ ಇದ್ದೀನಿ. ನನಗೆ ಯಾವುದೇ ವ್ಯಕ್ತಿ, ಯಾವುದೇ ರಾಜಕಾರಣಿಯ ಬಗ್ಗೆ ಆಲೋಚನೆ ಮಾಡಿ ಜ್ಞಾನಪೂರ್ವಕವಾಗಿ ಹೇಳಿಕೆ ಕೊಡ್ತಕ್ಕಂಥದ್ದು ನನಗೂ ಗೊತ್ತಿದೆ. ಅವರು MA ಪದವೀಧರರಾಗಿದ್ದಾರೆ, ಸರ್ಕಾರಿ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವರಿಗೇನು ಯಾರು ಸಮಾಜದವ್ರು ರಾಜೀನಾಮೆ ಕೊಡು ಅಂತಲೂ ಹೇಳಿಲ್ಲ. ಎಷ್ಟೋ ದಲಿತರು ಇವತ್ತ ಉದ್ಯೋಗಕ್ಕಾಗಿ ಬಡದಾಡ್ತಾ ಇದ್ದಾರೆ. ಪಾಪ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತಂದ್ರೆ ಭಾಳ ಅವ್ರು ಯಾವ ಉದ್ದೇಶ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅವರಿಗೆ ಬಿದ್ದ ವಿಷಯ. ಬಟ್ ಅವರು ಸಾಮಾಜಿಕ ಕಳಕಳಿ, ನಾನು ದಲಿತ ಸಂಘರ್ಷ ಸಮಿತಿಯಿಂದ ಬಂದವನಿದ್ದೀನಿ. ವಿದ್ಯಾರ್ಥಿ ದಿಶೆಯಲ್ಲಿ ಅನೇಕ ಹೋರಾಟ ಮಾಡ್ಕೊಂಡು ಬಂದೀನಿ. ನಾನು ಅವ್ರಿಗಿಂತ ಮುಂಚಿತವಾಗಿ ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದೀನಿ. ಆವಾಗ ಒಂದೇ ಸಂಘಟನೆ ಇತ್ತು. ನಾನು ಡಾಕ್ಟರ್ ಗಿ ವಿಠ್ಠಲ್ ಅವರು ನಮ್ಮ ಹುಬ್ಳಿ ಲೆವೆಲ್ದಲ್ಲಿ ಸಾಮಾಜಿಕ ಕಳಕಳಿ ಇಟ್ಕೊಂಡು ಹಾಗೆ ನಡೀತಕ್ಕಂಥ ದೌರ್ಜನ್ಯ, ದಬ್ಬಾಳಿಕೆ ಅದನ್ನು ಎತ್ತಿಡ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ನಾನು ಏನು ನೇರವಾಗಿ ರಾಜಕೀಯಕ್ಕೆ ಬಂದವನಲ್ಲ. ಮತ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಂದೇ ಸಂಘಟನೆ ಇತ್ತು. ಆ ಸಂಘಟನೆಯಲ್ಲಿ ನಾನು ಚಳವಳಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದೀನಿ. ನನಗೆ ದಲಿತರ ಬಗ್ಗೆ, ಸಾಮಾಜಿಕ ಕಳಕಳಿ, ಸಾಮಾಜಿಕ ನ್ಯಾಯ ಎಲ್ಲವುದ್ರ ಬಗ್ಗೆ ಒಳ್ಳೆ ರೀತಿಯಿಂದ ಅಧ್ಯಯನ ಮಾಡಿಕೊಂಡೇ ಕೆಲಸ ಮಾಡ್ಕೊಂಡು ಬಂದವನಿಗೆ ನನಗೇನು ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮುಂದೆ ಅವರು ಕಾರ್ಮಿಕರ SC ST ಕಾರ್ಮಿಕರಿಗೆ ಅನ್ಯಾಯ ಆದಾಗ ನಾನು ಅವರ ಪರವಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದೇನೆ ಅಂತಕ್ಕಂಥದ್ದು ಒಂದು ಮಾತು ಹೇಳಿದ್ದಾರೆ. ನಾನು ಕೇಳ್ತಾ ಇದ್ದೀನಿ, ಯಾವ SC ST ಮೇಲೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ಅನ್ಯಾಯ ಆಗಿತ್ತು ಅಂತಕ್ಕಂಥದ್ದು ಅವ್ರು ಹೇಳಬೇಕು. ಅವರು ಜೈಲಿಗೆ ಹೋಗಿರ್ತಕ್ಕಂಥ ಘಟನೆಗಳು ಯಾವಾಗ ನಡೆದಿತ್ತು? ಪಾಂಡುರಂಗ್ ಅಂತಕ್ಕಂಥವರು SC ST ಯೂನಿಯನ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು. ಅವರ ಬೆಂಬಲಕ್ಕಾಗಿ ರಮೇಶ್ ಡಾಕ್ಲಗಿ ಅವರಿದ್ದರು.
ಪಾಂಡುರಂಗ ಅವರ ಮುಂದೆ ಮಾಣಿಕ್ ಬೋಲಾ ಅಂತಕ್ಕಂಥವ್ರು ಒಂದು ಪೆನಲ್ ಇತ್ತು. ಅವರಿಬ್ಬರ ಮಧ್ಯೆ ಚುನಾವಣೆ ನಡೀತಾ ಇತ್ತು. ಆ ಚುನಾವಣೆಯಲ್ಲಿ ಪಾಂಡುರಂಗ ಅವರು ರಮೇಶ್ ಜಾರಕಿಹೊಳಿ ಯಾರಿಗೆ ಬೆಂಬಲ ಸೂಚಿಸಿದರೋ ಅವರು ಚುನಾವಣೆಯಲ್ಲಿ ಸೋತ ನಂತರ ಮರು ಎಣಿಕೆಗಾಗಿ ಫ್ಯಾಕ್ಟ್ರಿ ಕ್ಯಾಂಪಸ್ನಲ್ಲಿ ಗಲಾಟೆ ಆಯಿತು. ಪಾಂಡುರಂಗ ಅವ್ರ ಮುಂದೆ ಗೆದ್ದಿರ್ತಕ್ಕಂಥ ಮಾಣಿಕ್ ಬೋಲಾ ಅವರಿಗೆ ಹಿಗ್ಗಾಮುಗ್ಗಿಯಾಗಿ ಹೊಡೆದರು ಕ್ಯಾಂಪಸ್ನಲ್ಲಿ. ಇವರು ಒಂದು ತಂಡ ಮಾಡಿಕೊಂಡು ಹೊಡೆದು ಇವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಕೇಸ್ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಯಿತು. ಸುಮಾರು 1 ತಿಂಗಳು ಪೊಲೀಸ್ ಜೈಲಿನಲ್ಲಿದ್ದು. ಆ ಸಂದರ್ಭದಲ್ಲಿ ನಾನು ಕೂಡ ಮಾನವೀಯತೆಯ ದೃಷ್ಟಿಯಿಂದ ನಮ್ಮ ಸಮಾಜದ ಒಬ್ಬ ಯುವಕ ಡಿಗ್ರಿ ಹೋಲ್ಡರ್ ಇದ್ದಾನ, ಅವನಿಗೆ ಭವಿಷ್ಯ ಇದೆ ಅಂತ ಭಾವಿಸ್ಕೊಂಡು ನಾನು ಸ್ವತಃ ಹೋಗಿ ಭೇಟಿಯಾಗಿ ಜೈಲಿಗೆ ಹೋಗಿ ಭೇಟಿಯಾಗಿ ನಾನು ಬಂದೀನಿ. ಬಹುಶಃ ಅವರಿಗೆಲ್ಲ ನೆನಪಿಲ್ಲದು. ನಾನು ಅವ್ರ ಹತ್ರ ಹೋಗಿ ಜೈಲಿಗೆ ಹೋಗಿ ಭೇಟಿಯಾಗಿ ನಾನು ಅವರು ಯಾವ ದಲಿತರ ಮೇಲೆ SC/ST ಎಂಪ್ಲಾಯಿ ದಲಿತರ ಮೇಲೆ ಅನ್ಯಾಯ ಅತ್ಯಾಚಾರ ಬಗ್ಗೆ ಹೋರಾಟ ಮಾಡಿಲ್ಲ. ಅವರು ಚುನಾವಣೆಯಲ್ಲಿ ಅವ್ರು ಬೆಂಬಲ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿ ಸೋತಿದ್ದು ಅವ್ರ ಮುಂದೆ ಗೆದ್ದಂಥ ಅಧ್ಯಕ್ಷನಿಗೆ ಹೊಡೆದು ಸತ್ತಂಗೆ ಬಿಟ್ಟಾಕಿ ಅವರು ಮಾರಣಾಂತಿಕ ಹಲ್ಲೆ ಒಳಗಾಗಿ ಅವರು ಜೈಲಿಗೆ ಹೋಗಿದ್ದಾರೆ. ಇದು ಆ ಪ್ರಕರಣದಲ್ಲಿ ಆದಂಥ ವಾಸ್ತವಿಕತೆ, ಸತ್ಯವಾಗಿರ್ತಕ್ಕಂಥ ವಿಷಯ. ಮುಂದೆ ತಾಲೂಕಾ ಪಂಚಾಯಿತಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಏನು ಮಾಡಿದ್ದಾರೆ ಇವರು, ಈ ಒಂದು ಪ್ರಶ್ನೆ ಕೂಡ ನಿಮ್ಮ ಸುದ್ದಿಗೋಷ್ಠಿಯಲ್ಲೇ ಬಂದಿದೆ. ತಾಲೂಕಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಾನು ತಾಲೂಕಾ ಪಂಚಾಯಿತಿ ಅಧ್ಯಕ್ಷನಾಗಿ 5 ವರ್ಷ ಭಾಳಷ್ಟು ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಮಾಡೀನಿ. ಏನ್ರಿ, ದಲಿತರು ಎಲ್ಲ ದಲಿತ ಸಂಘಟನೆದವ್ರಿಗೆ ಒಂದು ಕಡೆ ಕೂಡಿಸ್ಕೊಂಡು ಆವಾಗ ಮಾನ್ಯ ಶಾಸಕರ ಹತ್ರ ಅವರು ದಲಿತ ಸಂಘಟನಾಕಾರರು ಬರ್ತೇನೆ ಇದ್ದಿಲ್ಲ ಅಂತಕ್ಕಂಥ ಮಾತು ಅವರು ಹೇಳಿದ್ದಾರೆ. ನಾನು ಕೇಳಕ್ಕೆ ಬಯಸ್ತೀನಿ, ನೀವು ತಾಲೂಕಾ ಪಂಚಾಯಿತಿ ಅಧ್ಯಕ್ಷರಾದಾಗೂ ನೀವು ಇದೇ ದಲಿತ ಸಂಘಟನೆಯ ಒಕ್ಕೂಟ ಏನೋ ಇದೆ, ಆ ಒಕ್ಕೂಟದ ಪ್ರೆಸರೈಸ್ ಅವ್ರ ಒತ್ತಡ ಮಾನ್ಯ ಶಾಸಕರ ಮೇಲೆ ಹಾಕಿ ತಾವು ಅಧ್ಯಕ್ಷರಾದ ಇದು ಸತ್ಯವಾಗಿ ಇದರ ಅರ್ಥ ಏನು? ನಿಮ್ಮ ಜೊತೆಯಲ್ಲಿ ದಲಿತರು ಇಲ್ಲ ಅಂತಕ್ಕಂಥ ಉದ್ದೇಶದಿಂದ ನೀವು ದಲಿತರಿಗೆ ತೊಗೊಂಡು ಹೋಗಿ ಮಾನ್ಯ ಶಾಸಕರ ಹತ್ರ ಹೋಗಿ ನೀವು ಅಧ್ಯಕ್ಷರಾಗಿರಿ. ಆಗ ಶಾಸಕರ ಹತ್ರ ಯಾವ ದಲಿತರು ಹೋಗ್ತಾನೆ ಇದ್ದಿಲ್ಲ ಅಂತ ನೀವು ಹೇಳ್ತೀರಿ. ನೀವು ಮುತ್ತಲು ವಹಿಸಿ ಅವರನ್ನು ಒಯ್ದಿರಿ ಅಂತೀರಿ. ನಾ ಕೇಳ್ತೀನಿ, ಏನು ಶಾಸಕರು ಏನು ಅಷ್ಟೊಂದು ಭಯ ಹುಟ್ಟಿಸ್ತಾ ಇದ್ದೀರಾ ಇಲ್ಲಿ ನೀವು ಹೇಳೋ ಪ್ರಕಾರ? ಅಥವಾ ದಲಿತ ಸಂಘಟನೆಕಾರರು ಅಷ್ಟೊಂದು ಭಯದ ವಾತಾವರಣ ಸೃಷ್ಟಿ ಮಾಡೋರಿದ್ದೀರಾ? ನೀವೇ ದಲಿತ ಸಂಘಟನೆಕಾರರಿಗೆ ಮುತ್ತಲು ವಹಿಸಿ ಶಾಸಕರ ಹತ್ರ ಇದ್ದೀರಿ. ಅರೆ, ದಿವಂಗತ ಬಸವರಾಜ್ ಪಾಟೀಲ್ ಅವರ ಅವಧಿಯಲ್ಲಿ ಅನೇಕ ದಲಿತ ಸಂಘಟನೆಕಾರರಿಗೆ ಅವರು ಸ್ವತಃ ಮನೆ ಕರೆಸಿ ದಲಿತರ ಸಮಸ್ಯೆಗಳು ಏನಿದ್ದು ಭಾಳ ಆತ್ಮೀಯತೆಯಿಂದ ಅವರನ್ನು ಕರೆಸಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ದಲಿತರಿಗೆ ಸೌಕರ್ಯ ಕೊಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ರಾಜಕೀಯ ಮುತ್ಸದಿಗಳು ಅವರು ಬಸವರಾಜ ಪಾಟೀಲ್ ಅವರು. ಅಂಥವ್ರ ಮನೆಗೆ ದಲಿತರು ಹೋಗ್ಲಕ್ಕೆ ಭಯ ಪಡ್ತೀರಂದ್ರೆ ಇದು ನಿಮ್ಗೆ ಹೇಳಕ್ಕೆ ಸ್ವಲ್ಪ ಆಲೋಚನೆ ಮಾಡಿ ಹೇಳಬೇಕು. ಯಾಕಂದ್ರೆ ಮಾನ್ಯ ಶಾಸಕರು ಯಾವತ್ತು ದಲಿತರಿಗೋಸ್ಕರ ನನ್ನ ಮನೆ ಯಾವತ್ತು ಓಪನ್ ಇದೆ, ಯಾವಾಗಲೂ ಬರ್ಬೋದು ಅಂತ ಹೇಳ್ತಕ್ಕಂಥವ್ರು, ಮತ್ತು ದಲಿತರು ಅವರ ಮನೆಗೆ ಹೋಗ್ಲಕ್ಕ ಭಯ ಪಡ್ತೀರಂತ ಯಾವ ಉದ್ದೇಶದಿಂದ ಹೇಳ್ತಾ ಇದ್ದೀರಿ? ಏನು ನೀವು MLA ಅವರಿಗೆ ಕೆಟ್ಟವ್ರಂತ ಸಾಬೀತು ಮಾಡಬೇಕಂತ ಇದ್ದೀರೋ ಅಥವಾ ದಲಿತ ಸಂಘಟನೆ ಅವ್ರಿಗೆ ಕೆಟ್ಟವ್ರು ಮಾಡ್ಬೇಕಂತ ಇದ್ದೀರ ಅಂತಕ್ಕಂಥದ್ದು ನನಗೆ ಇಲ್ಲಿ ಭಯ ಪಡ್ತಿದ್ರು ಅಂತ ವರ್ಡ್ ಯೂಸ್ ಮಾಡಿಲ್ಲ ಸರ್. ಅಲ್ಲಿ ಯೂಸ್ ಮಾಡಿರೋದು ನಾನು ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ನಾನು ಫೆಸಿಲಿಟೀಸ್ ಕೊಡಿಸಿದ್ದೀನಿ, ಸ್ಕೀಮ್ಸ್ಗಳು ಕೊಡಿಸಿದ್ದೀನಿ ಅನ್ನೋಂತ ಮಾತಾಡಿದ್ದಾರೆ ಸರ್. ಎಲ್ಲ ದಲಿತ ಸಂಘಟನೆ ಅಂತ ಯೂಸ್ ಮಾಡಿದ್ರು. ದಲಿತರು ಯುವಕರನ್ನ ಅಲ್ಲಿ ಹೋಗ್ಲಕ್ಕ ಸ್ವಲ್ಪ ಇದು ಆಗ್ತಾ ಇತ್ತು ಅಂತ ಹೇಳಿದ್ರು. ದಲಿತರು ಬರ್ತಾ ಇದ್ದಿಲ್ಲ, ನಾನೇ ಕರ್ಕೊಂಡು ಹೋಗಿದ್ದೀನಿ ಅಂದರು. ನಾ ಅದು ಹೇಳೋದು, ಯಾಕೆ ಹೋಯ್ತಿಲ್ಲ ದಲಿತರು? ಬಸವರಾಜ ಪಾಟೀಲ್ ಅವರಿಂದ ದಲಿತರು ಭಾಳ ಬಿಚ್ಚು ಮನಸ್ಸಿಂದ ಬಸವರಾಜ ಪಾಟೀಲ್ ಅವ್ರ ಜೊತೆಯಲ್ಲಿ ಹೋಗ್ತಿರು, ಭೇಟಿ ಆಗ್ತಿರು, ಮಾತಾಡ್ತಿರು, ಅವರು ಕೂಡ ಕರೆಸ್ತಿರು. ನೀವೇ ಮುತ್ತಲು ವಹಿಸಿ ಅವ್ರಿಗೆ ಒಯ್ದಿರಿ ಅಂತ ಹೇಳ್ತಾ ಇದ್ದಿರಲ್ಲ, ಅದು ಏನು? ಮತ್ತು ಅನೇಕ ದಲಿತರಿಗೆ ನನ್ನ ಅವಧಿಯಲ್ಲಿ ಸಣ್ಣ ರೈತರಿಗೆ SC/ST ಜನರಿಗೆ ಬರ್ತಕ್ಕಂಥ ಸವಲತ್ತುಗಳು ನಾನು ಕೊಡಿಸೀನಿ ಅಂತೀರಿ. ನಾನು ಹೇಳ್ತಾ ಇದ್ದೀನಿ,
ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಒಬ್ಬ ಶಾಸಕರಿಗೆ ಗೆಲ್ಲಿಸ್ತೇವೆ, ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರ ಅಡ್ಡಕರ್ತವ್ಯ ಏನಾಗ್ತದ, ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ಇದು SC ST ಜನರು ಏನು ಬಡವರು ಇರ್ತಾರೋ, ಸಣ್ಣ ಹಿಡುವಳಿದಾರರು ಇರ್ತಾರೋ, ಅಂಥವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಕೊಳವೆ ಬಾವಿ ಇರ್ಬೋದು, ನೀರ ಸಾಲ ಇರ್ಬೋದು, ಉದ್ಯಮಶೀಲತೆ ಇರ್ಬೋದು, ಅವುಗಳು ಕೆಲಸ ನಾವು ಯಾವಾಗ ಹುಡುಗರಿಗೆ ಬಳಸ್ಕೊತೇವೆ ಅಂತಂದ್ರೆ ಅಂಥವ್ರಿಗೆ ನಾವು ಇಸ್ಕೊಡೋದು. ಅದು ನೀವು ಮಾಡಿರಿ, ಅದು ನಾನು ಮಾಡಿ, ಅವ್ರ ಮನೆಗೆ ಅವ್ರ ಮಕ್ಕಳಿಗೆ ಮಾಡ್ಕೊಡ್ರಲ್ರಿ, ಅದು ನೀವು ಮಾಡಿರಿ, ನಾನು ಮಾಡೀನಿ. ಆದರೆ ನಾನು 70 ಜನರಿಗೆ ಮಾಡಿ ಅಂತ ಪಟ್ಟಿ ಎಳೆಯಾಗಿ ಬಿಚ್ಚಿ ಹೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನಾನು ಹೇಳ್ತೀನಿ, ನನ್ನ 5 ವರ್ಷದ ಅವಧಿಯಲ್ಲಿ ಬಹಳಷ್ಟು ಯುವಕರಿಗೆ SC ST ಹಾಸ್ಟೆಲ್ನಲ್ಲಿ ಅವರು ಅರ್ಜಿ ಹಾಕಲು ಹೋದ್ರು, ಅರ್ಜಿ ಆಗ್ತಾ ಇದ್ದಿಲ್ಲ. ಕೆಲವರು ಹಳ್ಳಿಗಾಡಿನಲ್ಲಿ ಸುದ್ದಿನೇ ತಿಳಿತಿದ್ದಿಲ್ಲ. ಅಂಥ ವಿದ್ಯಾರ್ಥಿಗಳಿಗೆ, ITI ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು, PUC ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ, 5ನೇ ಹಿಡ್ಕೊಂಡು 10ನೇ ತರಗತಿ ವಿದ್ಯಾರ್ಥಿಗಳು ಯಾರು ವಸತಿ ನಿಲಯಕ್ಕೆ ಪ್ರವೇಶಕ್ಕಾಗಿ ಅರ್ಜಿ ಹಾಕ್ತಾ ಇದ್ದಿಲ್ಲೋ ಅಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 50 ರಿಂದ 60 ವಿದ್ಯಾರ್ಥಿಗಳು ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷನಿದ್ದಂಥ ಅವಧಿಯಲ್ಲಿ ನಾನು ಹಾಸ್ಟೆಲ್ ಪ್ರವೇಶ ಕೊಡಿಸೀನಿ. ಅದಕ್ಕೆ ಬೇಕಾದರೂ ಸಾಕ್ಷಿ ಗೊತ್ತು. ಅನುಷ್ಠಾನ ಅಧಿಕಾರಿಗಳು, ಆ ಇಲಾಖೆ ಅನುಷ್ಠಾನ ಅಧಿಕಾರಿಗಳಿದ್ದಾರೆ, ಮುರಾರ್ಜಿ ಶಾಲೆ ಪ್ರಿನ್ಸಿಪಾಲ್ಗಳಿದ್ದಾರೆ, SC ST ಹಾಸ್ಟೆಲ್ ಮೇಲ್ವಿಚಾರಕರಿದ್ದಾರೆ. ನಾನು ಹೇಳಿದ್ದು, ನಾನು ಕೂಡ SC ST ವಿದ್ಯಾರ್ಥಿಗಳಿಗೆ ಭಾಳಷ್ಟು ರೀತಿಯಿಂದ ಸಹಕಾರ ಕೊಡ್ತೀನಿ, ವಸತಿ ನಿಲಯಗಳಲ್ಲಿ ಪ್ರವೇಶ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಮತ್ತು ಉಳಿತು ಉದ್ಯಮಶೀಲತೆ, ನೇರ ಸಾಲ, ಕೊಳವೆ ಬಾವಿ, ಅರೆ ನನ್ನ ಅವಧಿಯಲ್ಲಿ ಭಾಳಷ್ಟು ಮಂದಿ ದಲಿತರಿಗೆ ಮಾಡಿಕೊಡ್ತೀನಿ. ನಾನು ಕೂಡ ಮಾನ್ಯ ಶಾಸಕರ ಪರವಾಗಿ 2008ರಿಂದ 2008 ಇರ್ಬೋದು, 2013 ಇರ್ಬೋದು, 2018 3 ಚುನಾವಣೆಯಲ್ಲಿ ಮಾನ್ಯ ಶಾಸಕರಿಗೆ ಕಪ್ಪು ಚುಕ್ಕಿ ತರಲಾರದಂತೆ, ಯಾವ ಕಾರ್ಯಕರ್ತರ ಹತ್ತಿರ ಒಂದು ಪೈಸೆ ತೆಗೆದುಕೊಳ್ಳಾರದೆ, ಯಾರು ನಮ್ಮ ಪಕ್ಷಕ್ಕಾಗಿ ಹಳ್ಳಿಗಾಡಿನಲ್ಲಿ ರೆವಿನ್ಯೂ ಸರ್ಕಲ್ನಲ್ಲಿ ದಲಿತರು ಕೆಲಸ ಮಾಡಿದ್ದಾರೆ ಅವರಿಗೆ ನಾನು ಸರ್ಕಾರದ ಮಾನ್ಯ ಶಾಸಕರ ಆಯ್ಕೆ ಮಾಡತಕ್ಕಂಥ ಈ ಯೋಜನೆಗಳು ನಾನು ಕೂಡ ಯಾರು ಅರ್ಹರಿದ್ದಾರೋ, ಪಕ್ಷಕ್ಕಾಗಿ ದುಡಿದಿದ್ದಾರೋ ಅಂಥವ್ರಿಗೆ ಮಾನ್ಯ ಶಾಸಕರ ಜೊತೆಯಲ್ಲಿ ಅವ್ರ ಹತ್ರ ಕರ್ಕೊಂಡು ಒಯ್ದು ನಾನು ಇಸ್ಕೊಡ್ತೀನಿ. ನಾನು ಅವುಗಳು ಪಟ್ಟಿಗಳು ತೋರಿಸಲ್ಲ ನಿಮಗೆ, ನನ್ನ ಹತ್ರನೂ ಭಾಳ ಪಟ್ಟಿ ಇವೆ. ಶಾಸಕರ ಬಗ್ಗೆ, ಸಿದ್ದರಾಮಯ್ಯರ ಬಗ್ಗೆ ಇಲ್ಲ ಸಲ್ಲದು ಫೋನ್ ಮುಖಾಂತರ ಸಂಭಾಷಣೆ ಬಗ್ಗೆ ಹೇಳಿದ್ದಾರೆ. ಮತ್ತು ಸಿದ್ದರಾಮಯ್ಯ ಅವರು ನನ್ನ ತಂದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ನಮ್ಮ ತಂದೆ ಮತ್ತು ಮನೆ ಹೆಸರು ಕೂಡ ಸಿದ್ದರಾಮಯ್ಯ ಅಂತ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅಗ್ರೀಡ್ ಇಟ್. ರಾಜಕಾರಣದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಒಬ್ಬ ರಾಜಕೀಯ ಗಾಡ್ ಫಾದರ್ ಇರಬೇಕಂತಿದೆ. ಅದರಂತೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಬಗ್ಗೆ ಅಪಾರ ಕಾಳಜಿ ವಹಿಸ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಸಿದ್ದರಾಮಯ್ಯ ಅವರು. ಅವರಿಗೆ ಹಿಂದೆ JDSನಲ್ಲಿದ್ದು ಉಪಮುಖ್ಯಮಂತ್ರಿ ಇದ್ದಂಥ ಅವಧಿಯಲ್ಲಿ ಅವರಿಗೆ ಪಕ್ಷದಿಂದ ದೇವೇಗೌಡರು ಉಚ್ಚಾಟನೆ ಮಾಡಿದರು, ಸಚಿವ ಸ್ಥಾನದಿಂದ ತೆಗೆದುಬಿಟ್ಟರು. ಆ ಸಂದರ್ಭದಲ್ಲಿ ನಾನು, ಪಂಡಿತ್ ಚಿದ್ರಿ, ಅಮೃತ್ ಚಿಮ್ಕೋಡೆ ಅವರು, ನಮ್ಮ ಹುಮನಾಬಾದ್ ಭಾಗದಲ್ಲಿ ಅಶೋಕ್ ಚಳಕಾಪುರ, ಶಿವರಾಜ್ ಚೀನ್ಕೇರಿ, ಅಶೋಕ್ ಚಳಕಾಪುರೆ, ರಾಜು ರಾಯಪಳ್ಳಿ ಅನೇಕರು ಸೇರಿಕೊಂಡು ಇಡೀ ಜಿಲ್ಲಾದ್ಯಂತ ಅಹಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೆವು. JDSನವರು ಸಿದ್ದರಾಮಯ್ಯವರು ಬಳಸ್ಕೊಂಡು ಅವ್ರಿಗೆ ಅನ್ಯಾಯ ಮಾಡಿದಾರ ಅಂತ ಹೋರಾಟ ಮಾಡ್ಕೊಂಡು ಬಂದಿದ್ದೆವು. ಮುಂದೆ 2013 ಸರ್ಕಾರ ಆಯಿತು. ಆ ಮನುಷ್ಯ ಅಂಬೇಡ್ಕರ್ ವಿಚಾರಕ್ಕೆ ಒಳಗಾಗಿರ್ತಕ್ಕಂಥವ್ರು, ಅಂಬೇಡ್ಕರ್ ಚಿಂತನೆಗೆ ಒತ್ತು ಕೊಟ್ಟು ಕೆಲಸ ಮಾಡಿರ್ತಕ್ಕಂಥವ್ರು, ಸಂವಿಧಾನದ ಮೇಲೆ ಭಾಳಷ್ಟು ವಿಶ್ವಾಸ ಇಟ್ಕೊಂಡು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಆಸೆಗಳು, ಭರವಸೆಗಳು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೆಲಸ ಕಾರ್ಪಣ್ಯಗಳು ಮಾಡಿದ್ದಾರೆ. ಅದನ್ನು ಮೆಚ್ಚಿ ನಾನು ಅವರು ರಾಜಕೀಯವಾಗಿ ನನಗೆ ಗಾಡ್ಫಾದರ್ ಇದ್ದಾರೆ ಅಂತ ಹೇಳಿದ್ದೀನಿ. ತಪ್ಪೇನಿದೆ? ಅದೇ ಈಗೆಲ್ಲೋಯ್ತು ಸಿದ್ದರಾಮಯ್ಯ. ಈಗೆಲ್ಲೋಯ್ತು ಅಂತಂದರೆ, ನಾನು 2016ರಲ್ಲಿ ದುಗುಲ್ಗುಂಡಿ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೇಳಿದ್ದೆ. ನನಗೆ ದುಗುಲ್ಗುಂಡಿ ಜಿಲ್ಲಾ ಪಂಚಾಯಿತಿಯ ನನ್ನದೇನು ಹೋಮ್ ಕಾನ್ಸ್ಟಿಟ್ಯುನ್ಸಿ ಇಲ್ಲ. ನನಗೆ ಅಲ್ಲಿನ ಜನರು, ನಾನು 5 ವರ್ಷ ತಾಲೂಕು ಪಂಚಾಯಿತಿ ಸದಸ್ಯನಾಗಿ ಒತ್ತು ಕೊಟ್ಟು ಕೆಲಸ ಮಾಡೀನಿ. ಆ ಜನ ನನ್ನ ಹಿಂದೂರಂತೂ. ನಾವು ಆ ಭಾಗದಿಂದ ಸುಮಾರು 2,000 ಜನ ಮಾನ್ಯ ಶಾಸಕರ ಸ್ವಗ್ರಹಕ್ಕೆ ಡೆಲಿಗೇಷನ್ ತಗೊಂಡು ಅವ್ರಿಗೆ ಮನವಿ ಮಾಡಿಕೊಡು. ಮಾನ್ಯ ಶಾಸಕರು ನನ್ನ ಟಿಕೆಟ್ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ನಾನು ಸಿದ್ದರಾಮಯ್ಯರ ಹತ್ರ ಹೋದೆ. ಸಿದ್ದರಾಮಯ್ಯ ಅವ್ರಿಗೆ ಮನವಿ ಮಾಡಿದೆ ನನಗೆ ಇಸ್ಕೊಟ್ಟೆ ಅಂತ. ಆದರೂ ಕೂಡ ಟಿಕೆಟ್ ನನಗೆ ಸಿಕ್ಕಿಲ್ಲ. ಸಹಜ ಇದೆ, ಒಬ್ಬ ಕಾರ್ಯಕರ್ತನಿಗೆ ಅನ್ಯಾಯ ಆದಾಗ ಲೀಡರ್ ಆ ಕಾರ್ಯಕರ್ತರಿಗೆ ಎತ್ತಿಲ್ಲ ಅಂದ್ರೆ ಕಾರ್ಯಕರ್ತರಿಗೆ ಸಿಟ್ಟು ಬರತಕ್ಕಂಥದ್ದು ಸಹಜ ಇದೆ. ಅದರಂತೆ ನಾನು ಸಿಟ್ಟಿ ಬಂದಿರ್ಬೋದು. ಆದರೆ ಯಾವುದೋ ಸಂಭಾಷಣೆ ಇದೆ,
ಅದು ಏನು ವೈರಲ್ ಆಗಿದೆ? ಎಲ್ಲಿ ವೈರಲ್ ಆಗಿದೆ ಸ್ವಾಮಿ? ನಾನು ಯಾರ ಜೊತೆ ಸಂಭಾಷಣೆ ಮಾಡೀನಿ, ಆ ಸಂಭಾಷಣೆ ಆಗಿದ್ದು ವೈರಲ್ ಕ್ಲಿಪ್ಸ್ ಅದು ನನಗೆ ಕೊಡಿಸ್ರಿ, ಅಥವಾ ನೀವಿಲ್ಲಾಂದ್ರೆ ಯಾರಿಂದಾಗ ಅದರ ಬಿಡುಗಡೆ ಮಾಡಿರಿ. ನಾ ಬೋಳಿ ಮಗ ಎಂದಿನಿ. ಯಾವನಾದ್ರೂ ಕಾರ್ಯಕರ್ತ ಒಬ್ಬ ರಾಷ್ಟ್ರ ನಾಯಕನಿಗೆ ಈ ಪದ ಬಳಸ್ತಾರೇನು? ಅವರಿಗೆ ಫೋನ್ ಮುಖಾಂತರ ಯಾವುದೋ ಒಬ್ಬ ಕಾರ್ಯಕರ್ತರ ಜೊತೆಯಲ್ಲಿ ಫೋನಿನ ಮುಖಾಂತರ ಈ ಥರ ಅಂದಿದ್ದಾರ, ಮತ್ತು ಧೃತರಾಷ್ಟ್ರ MLA ಅವರಿಗೆ ಅಂದಿದ್ದಾರೆ ಅಂತಕ್ಕಂಥದ್ದು ನನ್ನ ಮೇಲೆ ಆರೋಪ ಮಾಡಿದರು. ನನ್ನ ಜೀವನದಲ್ಲಿ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರ ಜೊತೆ ಭಾಳ ಅನ್ಯೋನ್ಯವಾಗಿ ಆತ್ಮೀಯತೆಯಿಂದ ನಾನು 2005ರಲ್ಲಿ ಫಸ್ಟ್ ಜಿಲ್ಲಾ ಪಂಚಾಯತ್ ಚುನಾವಣೆ, ನಾವು JDS ಬಿಟ್ಟ ನಂತರ ಏನು ಫಸ್ಟ್ ಜಿಲ್ಲಾ ಪಂಚಾಯತ್ ಚುನಾವಣೆ ಇತ್ತು, ಆ ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಜಾತ್ಯತೀತ ಪಕ್ಷ ಜನತಾದಳದ ಅಭ್ಯರ್ಥಿಗಳು ಎಲ್ಲೇ ಇದ್ದೂ ಅವ್ರ ಪರವಾಗಿ ಓಟ್ ಬೇಡ, ಕಾಂಗ್ರೆಸ್ಸಿಗೆ ಗೆದ್ದಿಸ್ರಿ ಅಂತಕ್ಕಂಥ ಸಂದರ್ಭದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದ ಪ್ರಯುಕ್ತವಾಗಿ ನಾನು ಫಸ್ಟ್ ಬಸವರಾಜ ಪಾಟೀಲ್ ಅವರು ಅವತ್ತು ಭಾಳ ಬಸವರಾಜ ಪಾಟೀಲ್ ಸಾಹೇಬರು ಜೀವಂತಿದ್ದರು, ಅವರು MLCಗಳಾಗಿದ್ದರು. ಅವರು ಅಷ್ಟೇ ನನಗೆ ಮಗನಿಗಿಂತ ಜಾಸ್ತಿಯಾಗಿ ಪ್ರೀತಿ ಮಾಡ್ತಕ್ಕಂಥ ಒಬ್ಬ ನಾಯಕರು ಸನ್ಮಾನ್ಯ ಶ್ರೀ ಬಸವರಾಜ ಪಾಟೀಲ್ ಅವರು. ಬಸವರಾಜ ಪಾಟೀಲ್ ಅವರು ಜೊತೆಯಲ್ಲಿ ನಮ್ಮ ಹಿರಿಯ ಅಣ್ಣಾಗಿರ್ತಕ್ಕಂಥ ದೇವೇಂದ್ರ ಟೇಗೂರ್ ಅವರು ಭಾಳ ಆತ್ಮೀಯವಾದಂಥ ಸಂಬಂಧ. ಅವರು ಕಾಂಗ್ರೆಸ್ ಪಕ್ಷದ ಮಂಡಲ್ ಸದಸ್ಯರಾಗಿದ್ದರು. ಅವರು ಯಾವಾಗಲೂ ದಿವಂಗತ ಬಸವರಾಜ ಪಾಟೀಲ್ ಅವರಿಗೆ ತಂದೆಗಿಂತ ಹೆಚ್ಚಾಗಿ ಪ್ರೀತಿಸ್ತಕ್ಕಂಥ ಒಬ್ಬ ನಮ್ಮ ದಲಿತ ನಾಯಕರಾಗಿದ್ದರು. ಅವ್ರ ಬಗ್ಗೆ ಭಾಳಷ್ಟು ನಮ್ಮ ಅಣ್ಣವ್ರದ್ದು ಗೌರವವಿತ್ತು. ನಾವು ಕೂಡ ಸನ್ಮಾನ್ಯ ಶ್ರೀ ಬಸವರಾಜ ಪಾಟೀಲ್ ಸಾಹೇಬರಿಗೆ ಅದೇ ರೀತಿ ಗೌರವವನ್ನು ಕೊಟ್ಟು, ಅವರು ಯಾವುದೇ ನನಗೆ ಕರೆ ಕೊಟ್ಟಾಗ ನಾನು ಅವ್ರಿಗೆ ಭೇಟಿ ಆಗ್ತಿದ್ದೆ. ನಾವು ಅಹಿಂದ ಸಂಘಟನೆ ನೇತೃತ್ವ ವಹಿಸ್ಕೊಂಡವರು ಅವರಿಗೆ ಸಪೋರ್ಟ್ ಮಾಡಿ JDS ಕ್ಯಾಂಡಿಡೇಟಿಗೆ ಸೋಲಿಸಿರ್ತಕ್ಕಂಥವ್ರು, ಸೋಲಿಸಿದ್ದು ನಾವೇ. ನಮ್ಮ ಹಿನ್ನೆಲೆ ಇತಿಹಾಸ ಇದು ಇದೆ. ನಾನು ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರಿಗೆ ಭಾಳ ಪ್ರಾಮಾಣಿಕತೆಯಿಂದ, ಅವರಿಗೆ ಒಂದು ಚುಕ್ಕಿ ಬರಲಾರಂಥ ರೀತಿಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ಕೊಂಡು ಬಂದೀನಿ. ನಾನು ಅಷ್ಟೊಂದು ಆದರಣೆಯಿಂದ ನಮ್ಮ ಶಾಸಕರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ನೋಡ್ಕೊಂಡವನು. ನಾನು ಅವ್ರಿಗೆ ಧೃತರಾಷ್ಟ್ರ ಅಂತ ಹೆಂಗಂತೀನಿ? ಧೃತರಾಷ್ಟ್ರ ಅಂತ ಹೆಂಗಂತೀನಿ? ಅಂದಿದ್ದು ಸುಳ್ಳು. ನಾ ಎಂದೂ ಸಿದ್ದರಾಮಯ್ಯವ್ರ ಬಗ್ಗೆ ಇಷ್ಟೇ, ಸಿದ್ದರಾಮಯ್ಯವ್ರ ಬಗ್ಗೆ ನನಗೆ ಭಾಳ ಅಸಮಾಧಾನ ಇತ್ತು. ನಾನು ಟಿಕೆಟ್ ಕೊಟ್ಟಿಲ್ಲ ಅಂತ ನಾನು ಕುಂದಿಸ್ಕೊಂಡಿದ್ದೆ. ಆದರೆ ಮಾನ್ಯ ಶಾಸಕರ ಧೃತರಾಷ್ಟ್ರ ಅಂತಕ್ಕಂಥ ಪದ ನಾನು ಬಳಸಿಲ್ಲ. ಅವ್ರು ಹೌದೇ ಹೇಳ್ತಾರೆ, ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಸಂಭಾಷಣೆ ವೈರಲ್ ಆಗಿತ್ತು ಅಂತ. ಏನು ವೈರಲ್ ಆಗಿದೆ? 2ನೇ ಸಲ ಮಾನ್ಯ ಶಾಸಕರು ಇದರಲ್ಲಿ ತಾವು ಪತ್ರಿಕಾಗೋಷ್ಠಿಯಲ್ಲಿ ಅಲ್ಲಾದರೂ ತೋರಿಸ್ಬೇಕಾಗಿತ್ತಲ್ಲ. ತಮಗೆ ತೋರಿಸಿದಾರ? ತಮಗೆ ಕೇಳಿಸಿದಾರ? ಅವರು ಸುಳ್ಳು ಹೇಳೋದ್ರಲ್ಲಿ ಇಸುಮುರು. ಅವ್ರು ಹಿಂದಿನಿಂದ ಸುಳ್ಳು ಹೇಳ್ಕೋತಾನೆ ಒಬ್ಬೊಬ್ಬರಿಗೆ ಬ್ಯಾಕ್ ಹಾಕೋದು, ಫ್ರಂಟ್ ಬರ್ತಕ್ಕಂಥ ಮನೋಭಾವನೆ ಇರ್ತಕ್ಕಂಥವ್ರು. ನಾವು ಆ ಥರ ಏನೂ ಮಾಡಿಲ್ಲ. ಏನಾದ್ರು ಅವರು ಎಷ್ಟಂತ ನಿನ್ ಗೆದ್ದ ನಾವು ಕೇಳ್ರಿ ಅಂತಂದಾರೆ. ಎಷ್ಟಲ್ಲ ನಾ ಕೇಳ್ತೀನಿ, ಯಾವ ಪಕ್ಷದ ಹೈಕಮಾಂಡ್ ಲೀಡರ್ ಯಾರೂ ಇಲ್ಲ, ಅದೇ ನಾನು ಒಬ್ಬನೇ 5 ಹಳ್ಳಿ ಸುತ್ತಾಡಿ ಮತದಾರರಿಗೆ ಮನವೊಲಿಸಿ ಪಕ್ಷದ ಕಾರ್ಯಗಳು, ಪಕ್ಷದ ಸಾಧನೆಯನ್ನು ಹೇಳಿ ನಾನು ಮತಯಾಚನೆ ಮಾಡಿಕೊಂಡು 12 ಓಟ್ಲಿಗೆ ಗೆದ್ದೀನಿ. ಗೆದ್ದಿನಿಲ್ಲ, ಗೆದ್ದು ಪ್ರಮಾಣ 1 ಓಟಿಗೆ ಗೆದ್ಲಿ, 10 ಓಟಿಗೆ ಗೆದ್ದಿ, ಗೆಲುವೇಲ್ಲ. ಆದ್ರೆ ನಾನು ನಿಮ್ಮನ್ನು ಕೇಳ್ತೀನಿ, ನೀವು ಸ್ವಂತ ಕ್ಷೇತ್ರದಲ್ಲಿ ನಿಮ್ಮ ಸ್ವಂತ ಕ್ಷೇತ್ರ ದಾಕುಳಿಗೆಯಲ್ಲಿ ನಿಂತಾಗ ನೀವೆಷ್ಟು ಓಟ್ಲಿಂಗ್ ಗೆದ್ದಿರಿ? ನೀವೆಷ್ಟು ಓಟ್ಲಿಂಗ್ ಗೆದ್ದಿರಿ? ನೀವು ಜಿಲ್ಲಾ ಸಂಘಟನೆ, ರಾಜ್ಯ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ದಲಿತರ ಬಗ್ಗೆ ದೊಡ್ಡ ಮಾತಾಡುವರು. ನೀವೆಷ್ಟು ಮತಗಳಿಂದ ಗೆದ್ದಿರಿ ಸ್ವಾಮಿ? ಮತ್ತೆ ನಿಮ್ಮ ಪರವಾಗಿ ಹಾಲಿ ಶಾಸಕದ ಕುಟುಂಬದ ಸದಸ್ಯರು ಎಲ್ಲರೂ ನಿಮ್ಮ ಪರವಾಗಿ ಮತಯಾಚನೆ ಮಾಡಿದ್ದಾರೆ ಸ್ವಾಮಿ. ಹಾಲಿ ಶಾಸಕರು ಎಲ್ಲರೂ ಅವರ ಪರವಾಗಿ ಸಿಂಧಮಂಗಿ, ಅತಿವಾಳ್, ಅಮೀರಾಬಾದ್ವಾಡಿ, ದಾಕುಳ್ಗಿ, ಹಿಲಾಲ್ಪುರ್ ಎಲ್ಲಾ ಗ್ರಾಮದಲ್ಲಿ ಭಾಗದ ಶಾಸಕರು ನಿಮ್ಮ ಪರವಾಗಿ ಮತಯಾಚನೆ ಮಾಡಿದ ಮೇಲೆ ನೀವು 160 ಗೆದ್ರಿ ಸ್ವಾಮಿ. ನಿಮ್ಮ ನಿಂತಂತ ವಿದ್ಯಾರ್ಥಿ ಸಣ್ಣ ಹುಡುಗವ
ಸಂತೋಷ್ ಅಂತ ಭಾರತೀಯ ಜನತಾ ಪಾರ್ಟಿ ಅಂತ. ಅವನಷ್ಟೊಂದು ಎಬಿಲಿಟಿ ಇದ್ದಿಲ್ಲ, ಆದ್ರೂ ಕೂಡ 160 ಸೋತಿದ್ದಾನ. ನೀವು ದೊಡ್ಡ ಲೀಡರ್, ಗೆದ್ದರು. ಆದ್ರೆ ನಿಮ್ಮ ಪರವಾಗಿ ಪ್ರಚಾರ ಮಾಡ್ಲಿಕ್ಕೆ ಎಲ್ಲರೂ ಬಂದಿದ್ದಿರಲ್ಲ. ನನ್ನ ಅವಧಿಯಲ್ಲಿ ಯಾರು ಪ್ರಚಾರ ಬಂದಿದಾರ? ಯಾರೂ ಇಲ್ಲ. ನಾನು ಒಬ್ಬನೇ ಲೀಡರ್, ನಾನೇ ಕ್ಯಾಂಡಿಡೇಟ್, ಮತದಾರರ ಮನವೊಲಿಸಿ ನಾನು ಗೆದ್ದೀನಿ ಸ್ವಾಮಿ. ಗೆಲುವು 1ರಲ್ಲಿ 12ರಲ್ಲಿ ಗೆಲ್ಲಿ ನಾನು ಪ್ರಮಾಣ ಪತ್ರ ತಗೊಂಡಿ. ನಾನು 5 ವರ್ಷ ನನ್ನ ಭಾಗದಲ್ಲಿ ಅವ್ರು ನನಗೆ ಒಂದು ಪ್ರಶ್ನೆ ಹಾಕಿದ್ದಾರೆ. ನಾನು ತಾಲೂಕಾ ಪಂಚಾಯಿತಿ ಅಧ್ಯಕ್ಷನಾಗಿ 5 ವರ್ಷ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ, ಬಲ್ಲಿ ಸವಾಲು ಹಾಕ್ತೀನಿ, ಎಲ್ಲಿ ಬಹಿರಂಗವಾಗಿ ಚರ್ಚೆಗೆ ಬರಲಿ ಅಂತ ಅವರು ಹೇಳಿದ್ದಾರೆ. ನಾನು ನಿಮ್ಮ ಸವಾಲು ಸ್ವೀಕರಿಸ್ತೀನಿ. ನೀವು ಎಲ್ಲಿ ಬೇಕಾದ್ರೂ ನೀವು ಬಹಿರಂಗ ಚರ್ಚೆಗೆ ಬನ್ರಿ. ನಿಮ್ಮ 5 ವರ್ಷದ ಅವಧಿಯ ಅಭಿವೃದ್ಧಿ ಕೆಲಸ ಮತ್ತು ನಾನು ತಾಲೂಕಾ ಪಂಚಾಯಿತಿಯ ಸದಸ್ಯ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ನನ್ನ 5 ವರ್ಷದ ಅವಧಿಯಲ್ಲಿ ನಾನು 5 ವರ್ಷದ ಅವಧಿಯಲ್ಲಿ ಸುಮಾರು 1 ಕೋಟಿ ಹತ್ತಿರ 1 ಕೋಟಿ ಅನುದಾನ, ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಸಮರ್ಪಕವಾಗಿ ನನಗೆ ಆಯ್ಕೆ ಮಾಡಿ ತಾಲೂಕಾ ಪಂಚಾಯಿತಿ ಕೇಳಿಸಿರ್ತಕ್ಕಂಥ 5 ಗ್ರಾಮವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಿದ್ದೀನಿ. ಅದಕ್ಕೆ ಪೂರಕವಾದಂತಹ ದಾಖಲಾತಿ ನನ್ನ ಹತ್ರ ಇದೆ. ಒಂದೊಂದಾಗಿ 1 ಕೋಟಿ. ಆ ಭಾಗದಲ್ಲಿ ಸರ್ಕಾರಿ ಶಾಲೆ ಮಕ್ಕಳು, ಪ್ರೌಢಶಾಲೆ ಮಕ್ಕಳು, ಕಾಲೇಜ್ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ, ಆಸ್ಪತ್ರೆಗೆ ಹೋಗ್ಲಿಕ್ಕೆ ಬಸ್ಸುಗಳ ವ್ಯವಸ್ಥೆ ಇದ್ದಿಲ್ಲ. ನನ್ನ ಅವಧಿಯಲ್ಲಿ ಸುಮಾರು 8 ಬಸ್ಸುಗಳು ವಡ್ಡಿನಕೇರ, ನಿಂಬೂರ್, ಸಿತಾಳಗೇರ, ಅಲ್ಲೂರು ಈ ಭಾಗದಲ್ಲಿ 8 ಬಸ್ಸುಗಳನ್ನು ಓಡಾಡಿಸಿನಿ. ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತೀನಿ, ರೈತರಿಗೆ ಅನುಕೂಲ ಮಾಡಿಕೊಡ್ತೀನಿ, ಜನಸಾಮಾನ್ಯರಿಗೆ ಅನುಕೂಲ ಮಾಡತಕ್ಕಂಥ ರೀತಿಯಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೀನಿ. ನಿಮ್ಮಿಂದ ಏನ್ ಮಾಡೀನಿ, ನಾನು ಆರ್ಥಿಕ ತೋರಿಸ್ತಾ ಇದ್ದೀನಿ ನಾನು ಏನ್ ಕೆಲಸ ಮಾಡೀನಿ ಅಂತ. ನಾನು 5 ವರ್ಷದಲ್ಲಿ 1 ಕೋಟಿಗೆ ಹತ್ತಿರ ಅನುದಾನ ನನ್ನ 5 ಹಳ್ಳಿಗೆ ನೀರಿನ ವ್ಯವಸ್ಥೆ ಇರಬಹುದು, ಅಂಗನವಾಡಿ ಇರಬಹುದು, ಶಾಲೆ ಕಟ್ಟಡ ಇರಬಹುದು, ನೀರಿನ ವ್ಯವಸ್ಥೆ ಇರಬಹುದು. ಪ್ರತಿ ಹಳ್ಳಿಯಲ್ಲಿ 5 ಬೋರು, 5 ಸಿಸ್ಟಮ್ ಕೊಡ್ತೀನಿ. 24x7 ನೀರಿನ ವ್ಯವಸ್ಥೆ ಮಾಡೀನಿ. ಬೇಕಾದರೆ ತಮ್ಮ ಸುದ್ದಿ ಮಾಧ್ಯಮದವರಿಗೆ ನಾನು ಮನವಿ ಮಾಡ್ತೀನಿ. ನಾನು 2011ರಿಂದ 2015 ತನಕ ಅಲ್ಲೂರು ಕ್ಷೇತ್ರದ ತಾಲೂಕಾ ಪಂಚಾಯಿತಿ ಸದಸ್ಯನಾಗಿ ನಾನು ಏನು ಕೆಲಸ ಮಾಡೀನಿ, ಈ ಪತ್ರಿಕಾಗೋಷ್ಠಿ ಹೇಳಿದ್ದು ಸುಳ್ಳೇ ಆಗಿದ್ರೆ ನನ್ನ ಜೀವನದಲ್ಲಿ ರಾಜಕೀಯದಲ್ಲಿ ಕಾಲಿಡಬೇಕು. ತಾವು ತಮ್ಮ ಸುದ್ದಿ ಮಾಧ್ಯಮದಲ್ಲಿ ಒಂದು ಸಲ ಹೋಗಿ, ನನ್ನ ಅಲ್ಲೂರು ಕ್ಷೇತ್ರದಲ್ಲಿ ತಾವು ಹೋಗಿ, ಬಾಬು ಟೈಗರ್ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಆಫ್ ದಿ ರೆಕಾರ್ಡ್ ಹೇಳ್ತಾ ಇದ್ದಾರೆ, ಇದು ಸುಳ್ಳೋ ಸರಿನೋ ಅಂತಕ್ಕಂಥ ತಾವು ಹೋಗಿ ನೋಡ್ಕೊಂಡು ಬರ್ರಿ ಅಂತ ನಾನು ನಿಮ್ಮ ಈ ಒಂದು ಸುದ್ದಿಗೋಷ್ಠಿ ಮುಖಾಂತರ ಮನವಿ ಮಾಡ್ತೇನೆ. ಅವರು 5 ವರ್ಷದಲ್ಲಿ ಆ 5 ಹಳ್ಳಿಗೆ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ತಾವು ಸ್ವತಃ ಮಾಧ್ಯಮದವರು ಹೋಗಿ ಆ 5 ಹಳ್ಳಿಯಲ್ಲಿ ನೀವು ಭೇಟಿ ಕೊಡಿ. ನೀವು 5 ಹಳ್ಳಿಗೆ ನಿಮ್ಮ ಸುದ್ದಿ ಮಾಧ್ಯಮ ಜೊತೆಗೆ ನೀವು ಸುದ್ದಿ ಮಾಧ್ಯಮದವರು ಜೆಕೆ ನ್ಯೂಸ್ನವರು ಅಲ್ಲಿ ಹೋಗಿ, ಸಿಂಧಮಣಗಿಯಿಂದ ಅತಿವಾಳ್, ಅಮೀರಾಬಾದ್, ಡಾಕ್ಟುಳಿಗಿ, ಇಲಾಲ್ಪುರ್ 5 ಹಳ್ಳಿಗೆ ಹೋಗ್ರಿ. ಮಾನ್ಯ ರಮೇಶ್ ಜಾರಕಿಹೊಳಿ ಅವರು 5 ವರ್ಷದ ಅವಧಿಯಲ್ಲಿ ಎಷ್ಟು ಸಮಯವನ್ನು ಆ ಕ್ಷೇತ್ರ ಕೊಟ್ಟಿದ್ದಾರೆ, ಎಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಎಷ್ಟು ರೈತರ ಸಮಸ್ಯೆಗೆ ಸ್ಪಂದಿಸಿದ್ದಾರೆ ಅಂತಕ್ಕಂಥದ್ದು ನಿಮಗೆ ನೇರವಾಗಿ ಉತ್ತರ ಸಿಗ್ತದೆ. ನಾನು ಹೇಳಕ್ ಹೋಗಲ್ಲ. ನಾನಂತೂ 5 ವರ್ಷದಲ್ಲಿ ಪ್ರಾಮಾಣಿಕತೆಯಿಂದ ಅಲ್ಲೂರು, ನಿಮ್ಮೂರು, ವಡ್ಡಿನಕೆರೆ, ಬೋದ್ಗಿ, ಸಿತಾಳಗೇರಿ ಅಷ್ಟು ಗ್ರಾಮದಲ್ಲಿ ನಾನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೀನಿ. ನನ್ನ ಹತ್ರ ರಿಕಾರ್ಡ್ಸ್ ಇವೆ. ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟಂತ ಚರ್ಚ್ಗಳಿಗೆ ಕಾಂಪೌಂಡ್ ಕಟ್ಟಿಸ್ಕೊಟ್ಟಿನಿ. ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟಂತ ಚರ್ಚ್ಗಳ ಮಧ್ಯೆ ಸಿಸಿ ಇದು ಮಾಡಿಕೊಟ್ಟಿನಿ. ಅನೇಕ ರೈತರು ಸುಮಾರು ವರ್ಷಗಳಿಂದ ಕಬ್ಬು ಹೋಗ್ತಿದ್ದಿಲ್ಲ, ಆ ಕಬ್ಬು ಹೋಗ್ತಕ್ಕಂತ ರಸ್ತೆ, ಫಾರ್ಮೇಶನ್ ರಸ್ತೆ ಮಾಡಿಕೊಟ್ಟಿನಿ. ಮತ್ತೆ ಬಹಳಷ್ಟು ಕೆಲಸಗಳನ್ನು ಮಾಡಿ ನಾನು ಕೆಲಸ ಮಾಡಿದ್ದು ಏನು ಅಂತಕ್ಕಂಥದ್ದು ಮಾನ್ಯ ಶಾಸಕರಿಗೆ ಸಂಪೂರ್ಣವಾದ ಮಾಹಿತಿ ನನ್ನ ಬಗ್ಗೆ ಇದೆ. ಇವರು ಅವ್ರ ಮುಂದೆ ಕುಂತು ನಾನು ವಿರುದ್ಧ ಹೇಳಿದ್ರೆ ಮುಂದೆ ನನಗೆ ಅವಕಾಶ ಇತ್ತು ಅಂತ ಈ ಭಾವನೆ ಇಟ್ಕೊಂಡು ಹೇಳ್ತಾ ಇದ್ದಾರ. ನನಗೆ ಅದು ಏನು ಬೇಕಾಗಿಲ್ಲ. ನಾನು ಎಷ್ಟು ಪ್ರಾಮಾಣಿಕತೆನಿದ್ದೀನಿ, ನಾನು ಶಾಸಕರ ಬಗ್ಗೆ ಎಷ್ಟು ಗೌರವವಾಗಿ ಇದ್ದೀನಿ, ಎಲ್ಲವೂ ಮಾನ್ಯ ಶಾಸಕರಿಗೆ ಗೊತ್ತಿದೆ. ನಾನು ಎಂದೂ ಶಾಸಕರ ಬಗ್ಗೆ ಎಲ್ಲೂ ಮಾತಾಡಕ್ಕೂ ಹೋಗಿಲ್ಲ. ನಾನು ಬಹಳ ಪ್ರಾಮಾಣಿಕತೆಯಿಂದ ಮಾನ್ಯ ಶಾಸಕರಿಗೆ ಗೌರವವಾಗಿ ನೋಡ್ಕೊಂಡು ಬಂದೀನಿ. ಇವತ್ತು ಅವರು ನಮ್ಮ ಭಾಗದ ಶಾಸಕರಿದ್ದಾರೆ, ನಾವು ಭಾರತೀಯ ಜನತಾ ಪಾರ್ಟಿದಾಗ ಇರ್ಬೋದು. ಇವತ್ತು ಅವರು ನಮ್ಮ ಹುಮನಾಬಾದ್ ವಿಧಾನಸಭಾ ಕ್ಷೇತ್ರದ ಶಾಸಕರಿದ್ದಾರೆ, ಅವ್ರಿಗೆ ನಾವು ಗೌರವ.
ನಾವು ಬೇರೆ ಪಕ್ಷದಾಗಿದ್ದು ಅದು ನಮ್ಮ ಕರ್ತವ್ಯ ಇದೆ. ಅವರು ನಮ್ಮ ಜನಪ್ರತಿನಿಧಿ, ಅವರು ನಮ್ಮ ಕ್ಷೇತ್ರ ಜನಪ್ರತಿನಿಧಿ. ನಾನು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಯಾರೇ ಇರ್ಬೋದು, ಅವರಿಗೆ ಗೌರವವಾಗಿ ನೋಡೋದೇ ನಮ್ಮ ಕೆಲಸ. ಅವರು ನಮ್ಮ ನಾಯಕರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ನಾ ಗಾಡ್ ಫಾದರ್ ಎಂದೇ ಸತ್ಯ. ಅವರು ಇವತ್ತು ಗಾಡ್ ಫಾದರ್ ಇದ್ದಾರೆ, ಮುಂದೂ ಇರ್ತಾರೆ. ನನಗೆ ಯಾವತ್ತೂ ಗಾಡ್ ಫಾದರ್. ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಲಿ, ಎಲ್ಲೇ ಇರಲಿ. ಯಾಕಂದ್ರೆ ಇವತ್ತು ನಮ್ಮ ಸರ್ಕಾರದಲ್ಲಿ ಅನೇಕ ಕಾಂಗ್ರೆಸ್ ಶಾಸಕರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಯಲ್ಲಿ ಸೇರಿ ಗೆದ್ದು ಸಚಿವರಾಗಿದ್ದಾರೆ. ಅವರುಗಳ ಬಾಯಿಂದ ಬಂದಿದೆ. ನಾವು ಯಾವತ್ತೂ ಸಿದ್ದರಾಮಯ್ಯಗೆ ನಮ್ಮ ನಾಯಕರೇ ಪ್ರಶ್ನೆನೇ ಇಲ್ಲ. ನಾಯಕನೇ ಯಾವತ್ತು, ಸಿದ್ದರಾಮಯ್ಯ ಯಾವತ್ತೂ ನಾಯಕ. ನಾನೇನು ನನ್ನ ಸ್ವಂತಕ್ಕಾಗಿ ಯಾವುದು ಶಾಸಕರ ಹತ್ರ ಹೋಗಿ ನಾನು ಇದು ಮಾಡ್ರಿ ಅದು ಮಾಡ್ರಿ ಅಂತ ದುಮ್ಗಾಲ್ ಬಿಟ್ಟಿಲ್ಲ. ಮತ್ತೆ ಶಾಸಕರು ನನಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮಾಡಿದಾರೆ ಅಂತ ಹೇಳ ಸತ್ಯ ಇದೆ. ಇಲ್ಲಂತ ಯಾರಂದ್ರು? ಇಲ್ಲಂತ ಅಂದಿಲ್ಲಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ನಾನು ಕಾಂಗ್ರೆಸ್ ಪಕ್ಷದಿಂದ ತಾಲೂಕು ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾಗಿದೆ. ಕೊನೆ ಅವಧಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದು ಎಸ್ಸಿ ಆಗಿತ್ತು. ಎಸ್.ಕೆ. ಪಾಟೀಲ್ ಆಡಿಟರ್ ಮಿನಿಸ್ಟರ್ ಇದ್ದರು. ಎಸ್ಸಿ ಆಗಿದ್ದು ಚೇಂಜ್ ಮಾಡಿ ಜನರಲ್ ಮಾಡಿಸಿದ್ದು ನಮ್ಮ ಶಾಸಕರು. ನನಗದು ಗುರ್ತು ಬಿದ್ದ ವಿಷಯ. ಇದೇ ಐಬಿಐ ಸೂಟ್ ನಂಬರ್ 1 ಮಾನ್ಯ ಶಾಸಕರು ನಮ್ಮ ಸದಸ್ಯರ ಸಭೆ ಕರೆದು ಸಭೆಯಲ್ಲಿ ಅವರೇ ಹೇಳಿದ್ದಾರೆ, ನಮ್ಮ ಶಾಸಕರೇ ಹೇಳಿದ್ದಾರೆ, ಏನದು ಆಕ್ಚುಲಿ ಇದು ಎಸ್ಸಿ ಆಗಿತ್ತು, ಅದನ್ನು ಚೇಂಜ್ ಮಾಡಿ ಜನರಲ್ ಮಾಡ್ಕೊಡ್ತಾ ಇದ್ದೀನಿ ರೆಡ್ಡಿ ಅವರೇ. ಇದು ಬಾಬು ಟೈಗರ್ ಎಂದು ಹಕ್ಕು ನಿನಗೆ ಕೊಡಿಸ್ತಾ ಇದ್ದೀನಿ. ಬಾಬು ಟೈಗರ್ ಯಾವ್ದಾದ್ರು ಒಂದು ಸ್ಥಾನ ಕೂರ್ಸೋಣ ಅಂತ ಅದು ಶಾಸಕರು ಹೇಳಿದ್ರು. ನಾ ಎಂದೂ ಶಾಸಕರಿಗೆ ಮಾಡಿ ಅಂತ ನಾನು ಹೇಳಿಲ್ಲ. ಯಾವಾಗ ಅವಧಿ ಬಂತು, ಯಾವಾಗ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗ್ತಕ್ಕಂಥ ಅವಧಿ ಬಂತು, ನಮ್ಮ ನಾಯಕರಿದ್ದಾರೆ ನಾನು ಕೇಳಬೇಕಾಗ್ತದ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಅವರ ಪರವಾಗಿ ಅವರ ಗೆಲುವಿಗಾಗಿ ದುಡ್ದವನಿದ್ದೀನಿ. ಮತ್ತು ನಾನು ನನ್ನ ಹಕ್ಕು ಪ್ರತಿಪಾದಿಸಬಾರ್ದವ್ರಲ್ಲಿ. ಅದ್ರಲ್ಲಿ ದುಮ್ಗಾಲು ಬಿದ್ದಿದ್ದು ಕಾಲು ಬಿದ್ದಿದ್ದು ಏನು ಪ್ರಶ್ನೆ ಬರ್ತದ? ನಾನು ಕೂಡ ಬಹಳ ಸ್ವಾಭಿಮಾನದಿಂದ ಬದುಕೊಂಡು ಬಂದವನಿದ್ದೀನಿ. ನನ್ನ ಸ್ವಾಭಿಮಾನಕ್ಕೆ ಎಲ್ಲಾದ್ರೂ ಧಕ್ಕೆ ಆದ್ರೂ ಒಂದು ಕ್ಷಣ ನಿಂತವನು. ಯಾಕಂದ್ರೆ ನಮ್ಮನೆತನದಲ್ಲಿ ನಾನು ಆಗಲಿ ರಮೇಶ್ ಜಾರಕಿಹೊಳಿ ಆಗಲಿ ಹುಟ್ಟಕ್ಕಿಂತ ಮುಂಚೆ ನನ್ನ ಮನೆಯಲ್ಲಿ ಹೋರಾಟಗಾರ ಇದ್ದು. ಏನ್ರಿ, ನಾವಿಬ್ರು ಹುಟ್ಟಕ್ಕಿಂತ ಮುಂಚೆ ನಮ್ಮ ಹಿರಿಯ ಸೋದರರಾಗಿರ್ತಕ್ಕಂಥ ದೇವೇಂದ್ರ ಟೈಗರ್ ಅವರು ಬೀದರ್ ಜಿಲ್ಲೆಯಲ್ಲಿ ದಲಿತ ಚಳವಳಿಯ ಮುಂಚೂಣಿ ಘಟಕದ ನಾಯಕತ್ವವನ್ನು ಇಟ್ಕೊಂಡು ಚಳವಳಿ ಜನಾಂದೋಲನ ಮಾಡಿರ್ತಕ್ಕಂಥ ಒಂದು ಕುಟುಂಬದಲ್ಲಿ ನಾನು ಹುಟ್ಟಿದ್ದೆ. ನಮ್ಮ ಹಿರಿಯ ಸೋದರರು ಸಾಮಾಜಿಕ ಚಳವಳಿಯಲ್ಲಿ ಅಸ್ಪೃಶ್ಯತೆ ಜೀವತಿರ್ತಕ್ಕಂಥ ಜಾರಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ, ಗುಡಿ ಗೋಪುರ ಪ್ರವೇಶ ನಿಷೇಧ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿರಿಯ ಸೋದರರು ಹುಮನಾಬಾದ್ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ಮೊದಲನೇ ಸಂಚಾಲಕರು. ಅವರು ಅನೇಕ ಹಳ್ಳಿಗಳಿಗೆ ಹೋಗಿ ದಲಿತರ ಕಷ್ಟಗಳಿಗೆ ಸ್ಪಂದಿಸಿ, ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸಿ, ಸಂಬಂಧಪಟ್ಟಂತ ಶಾಸಕರುಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಸಮಸ್ಯೆಗಳನ್ನು ಇತ್ಯರ್ಥಿ ಅವು ಸಮಸ್ಯೆಗಳನ್ನು ಇತ್ಯರ್ಥಿಸಿದಂತಹ ಕುಟುಂಬದ ನನಗೆ ದಲಿತರ ಹೋರಾಟದ ಬಗ್ಗೆ ಹೇಳ್ತಿರಲ್ಲ. ನಾನು ಕೂಡ ಅದೇ ರೀತಿ BSc ಗ್ರಾಜ್ಯುಯೇಟ್ ಇದ್ದೆ. ಬೀದರ್ನಲ್ಲಿ ದಲಿತ ಸಂಘಟನೆಯ ಒಡನಾಟ ಇತ್ತು. ಆ ಚಳವಳಿ ಧುಮುಕಿಕೊಂಡೆ. ಹಂಗೇ ಚಳವಳಿ ಮಾಡ್ಕೋತಾ ಆಚೆಗೆ ಬಂದಿದೆ. ನನಗೆ ದಲಿತರ ಬಗ್ಗೆ, ದಲಿತರಿಗೆ ಸವಲತ್ತು ಕೊಡಿಸೋದ್ರ ಬಗ್ಗೆ ನಾನು ನಿಮ್ಮಿಂದ ಕಲಿಬೇಕಾ? ನಾನು ನಿಮ್ಗಿಂತ ಮುಂಚೆ ಇದ್ದೆ. ದಲಿತ ಸಂಘಟನೆ. ನಾನು ವಿಠಲ್ ನಾಯಕ್. ಅಪ್ಪ ಇವತ್ತು ಅವನಿಗೆ ಸೈಡ್ ಹೊಡೆದು ಮೂಲೆ ಕೂಡಿಸಿರಿ, ನೀವೆಲ್ಲಿದ್ದೀರಿ? ವಿಠಲ್ ನಾಯಕೆ ನಮ್ಗೆಲ್ಲರಿಗೂ ಈ ಸಂಘಟನೆ ತಗೊಂಡು ನಮ್ಗೆ ದಲಿತ ಚಳವಳಿ ಬಗ್ಗೆ ಹೇಳ್ಕೊಟ್ಟವನು. ಇವತ್ತು ಪಾಪ ಆ ಪುಣ್ಯಾತ್ಮ ಎಲ್ಲಿದ್ದಾನ, ಮತ್ತೆ ನೀವೆಲ್ಲಿದ್ದೀರಿ? ನಮ್ಮಿಬ್ಬರಿಗಿಂತ ಸೀನಿಯರ್, ಏನ ಮಾತಿಲ್ಲ. ಅದ್ರ ನೀವು ಮನೆ ಶಾಸಕರ ಜೊತೆಯಲ್ಲಿ ಕುಂತು ತನ್ನಂತಾನು ಬಿಂಬಿಸ್ಕೊಂಡು ನಾಯಕರಾಗಬೇಕಂತ ಹೊಂಟಿರಿ. ನೀವೆಲ್ಲ ಎಲ್ಲೆಲ್ಲಿ ಏನೇನು ಮಾಡ್ಕೊಂಡು ಇಡೀ ರಾಜ್ಯ ತುಂಬಾ ಮಾಡಿ ಸುತ್ತಾಡ್ಕೊಂಡು ಮುಂದೆ ಒಂದಿನ ರಾಜಶೇಖರ್ ಪಾಟೀಲ್ ಇವರಿಗೆ ಹಿಂದಾಗ್ತಕ್ಕಂಥ ಮೆಂಟಾಲಿಟಿ ನಿಮ್ದಿದೆ, ನನಗೆ ಗೊತ್ತದು. ಆ ಕೆಲಸ ನೀವು ಮಾಡಕ್ ಹೊಂಟಿರಿ ಅಂತ ನಾವು ಭಾವಿಸ್ಕೊತೀನಿ. ಅದರಿಂದ ಮನೆ ಶಾಸಕರು ಬಹಳ ನನ್ನ ತಿಳಿದ ಬಟ್ಟಿಗೆ, ಯಾಕಂದ್ರೆ 3
ಟರ್ಮ್ ಅವ್ರ ಜೊತೆಲಿ ಇದ್ದೀನಿ. ಅವ್ರು ಬಹಳ ಅಧ್ಯಯನ, ಬಹಳ ಆಳವಾಗಿ ಯಾವ ವ್ಯಕ್ತಿ ಏನಿದ್ದಾನ, ಎಂತವನಿದ್ದಾನ, ಅವ ಯಾವ ಸಂದರ್ಭದಲ್ಲಿ ಜಂಬ ಕಚ್ಕೋತಾನ, ಯಾವ ಸಂದರ್ಭದಲ್ಲಿ ಏನ್ ಹೇಳ್ತಾನ, ನೇರವಾಗಿ ಯಾರು ಹೇಳ್ತಾನ, ಎಲ್ಲವನ್ನೂ ಶಾಸಕರು ಗೊತ್ತಿದೆ ಅಂತ ಮಾತನ್ನ ಹೇಳ್ತಾರೆ. ಅವರು ಏನಿವಿ ಹೇಳ್ತಾರ, ಏನಿವಿ ಹೇಳ್ತಾರ ಮನ್ಸಿಗೆ ಬಂದಾಗ. ಅವರು BSP ಬಗ್ಗೆ ಮಾತಾಡಿಲ್ಲ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಹಳ್ಳಿಕೇಡು ನನ್ನ ಸ್ವಂತ ಊರು. ಅಂಬೇಡ್ಕರ್ ಸರ್ಕಲ್ ಹತ್ರ ಅವರು ಬಹುಜನ ಸಮಾಜ್ ಪಕ್ಷ ಬಗ್ಗೆ ಮಾತಾಡಿ ಸತ್ಯ ಇದೆ. ಆ ಪಕ್ಷದ ವೇದಿಕೆ ಮೇಲೆ ಕಾಂಗ್ರೆಸ್ ಸುಡುವ ಮನೆ ಇದೆ ಅಂತ ಹೇಳಿದ್ರು ಸತ್ಯ ಇದೆ. ದಲಿತರು ಕಾಂಗ್ರೆಸ್ನಲ್ಲಿ ಹೋದಾಗ ತನ್ನನ್ನು ತಾನು ಸುಟ್ಕೊಳ್ತಾರೆ ಅಂತಕ್ಕಂಥದ್ದು ಹೇಳಿದ್ದು ಸತ್ಯ ಇದೆ. ಅವರಿಗೆ ಅದು ಸತ್ಯಕ್ಕೆ ದೂರ ಆಗುವಂತ ವಿಷಯ ಅಂತ ಈಗ ಹೇಳ್ತಾ ಇದ್ದಾರೆ. ಅದು ಹೇಳಿದ ಸತ್ಯ. ನಾನು ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ದು ಅದಕ್ಕೂ ನಾನು ಒಪ್ತಾ ಇದ್ದೀನಿ. ಮತ್ತೆ ವಿಠಲ್ ಪಾಂಡೆ ಬಗ್ಗೆ ನಾನು ನನಗವರು ಇವರು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿದ್ದಾರ, ಸ್ವಲ್ಪ ಆಳವಾಗಿ ತಿಳ್ಕೊಂಡು ಮಾತಾಡಬೇಕು ಅಂತ ನನ್ನನ್ನು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ನನಗೆ ಆಳವಾಗಿ ತಿಳ್ಕೊಂಡು ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕಂತಕ್ಕಂಥದ್ದು ನಾವು ನಿಮ್ಗಿಂತ ಮೊದಲು ಕಲ್ತೋರಿದ್ದು, ನಾವು ನಿಮ್ಗಿಂತ ಮೊದಲು ರಾಜಕೀಯದಾಗಿದ್ದವರಿದ್ದು. ಮಾನ್ಯ ಸಚಿವರು ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರ ಮನೆಯಲ್ಲಿ ನಾನು ವಿಠಲ್ ಪಾಂಡೆ ಅವರ ಏನು ಸಬ್ ಟೆಂಡರ್ ಏನು ರೆಡ್ಡಿ ಹತ್ರ ಏನು ತಗೊಂಡಾರ, ಅದು ಆಕ್ಚುಲಿ ಟೆಂಡರ್ KFC ಟೆಂಡರ್, ಅದು ಮೂಲ ಟೆಂಡರ್ KFC. ಆ KFC ಇಂದ ತಗೊಂಡು ಬಸವ ಕಲ್ಯಾಣ್ ರೆಡ್ಡಿ ಅವ್ರು ತಗೊಂಡಿದ ಸತ್ಯ. ಮತ್ತು ಜಿಲ್ಲಾ ದೊಡ್ಡದಿದೆ, ಒಬ್ಬನೇ ಸಪ್ಲೈ ಮಾಡಕ್ ಆಗಲ್ಲ ಅಂತ ಅಂದಾಗ ಪಾಪ ವಿಠಲ್ ಪಾಂಡೆ ಅಂತವರು, ನಮ್ಮ ಜಡಪ್ಪನ್ ಅಂತವರು, ನಮ್ಮ ಮಲ್ಲಿಕಾರ್ಜುನ್ ಕನ್ಕಟ್ ಅಂತವರು ಅವ್ರ ಹತ್ರ ಹೋಗಿ ಕಮಿಷನ್ ಬೇಸ್ ಮೇಲೆ ನಾವು ವಿತರಣೆ ಮಾಡ್ತೀವಿ ಅಂತ ತಗೊಂಡಿದ್ದಾರೆ. ನಾನು ಆರೋಪ ಮಾಡಿದೇನಂದ್ರ ವಿಠಲ್ ಪಾಂಡೆ ಅವರಿಗೆ ಅವಧಿ ಇತ್ತಿನ 4 ತಿಂಗಳು. ವಿಠಲ್ ಪಾಂಡೆ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದವನು, ಅವನು ಅನ್ಎಂಪ್ಲಾಯ್ಡ್. ಅವ ಕಮಿಷನ್ ಬೇಸ್ ಮೇಲೆ ವಸತಿ ನಿಲಯಗಳಿಗೆ, SC ST ಮತ್ತು ಮುರಾರ್ಜಿ ಶಾಲೆಗಳಿಗೆ ಆಹಾರ ವಿತರಣೆ ಮಾಡ್ತಾ ಇದ್ದಾನೆ. ಅವನಿಗೆ ಇನ್ನೂ 3-4 ತಿಂಗಳಿದೆ. ಅದನ್ನು ಸರ್ ಅದು ಮುಂದುವರಿಸಿ ಅಂತ ಮಾನ್ಯ ಸಚಿವರಿಗೆ ನಾನು ಮನವಿ ಮಾಡಿಕೊಂಡಿದ್ದೆ. ಸಚಿವರ ಜೊತೆ ಚರ್ಚೆ ಕೂಡ ಮಾಡಿದೆ, ಮನವಿ ಮಾಡಿದೆ. ಆದ್ರೂ ಕೂಡ ಇವರು ಒತ್ತಡ ಹೇಳಿ ಮಧ್ಯದಲ್ಲಿ ಅವನಿಂದ ಕಿತ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪ ಸತ್ಯ ಇದೆ. ನಾವು ಮಾಡಿರ್ತಕ್ಕಂಥ ಆರೋಪದ ಸತ್ಯ ಇದೆ. ಯಾರಿಂದ ಟೆಂಡರ್ ಹೋಗಿದೆ ಬೇಕಾದ್ರೆ ನಾವು ನಂಬರ್ ಕೊಡ್ತೀನಿ, ನೀವು ಕೂಡ ಸುದ್ದಿ ಮಾಧ್ಯಮದವರು ಮಾತಾಡಿ ತಿಳ್ಕೊಳ್ಳಿ. ಬಾಬು ಟೈಗ್ ಅವರು ರಮೇಶ್ ಜಾರಕಿಹೊಳಿ ಅವರ ಮೇಲೆ ಆರೋಪ ಮಾಡಿದ್ದು ಸುಳ್ಳಿದೆ. ರಮೇಶ್ ಜಾರಕಿಹೊಳಿ ಅವರು ಒಟ್ಟು ವಿಠಲ್ ಪಾಂಡೆ ಹತ್ರ ಟೆಂಡರ್ ಕಿತ್ಕೊಂಡಿಲ್ಲ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಿಲ್ಲ. ನಾನು ಈ ಸುದ್ದಿಗೋಷ್ಠಿ ಮುಖಾಂತರ, ಈ ಸುದ್ದಿಗೋಷ್ಠಿ ಇದ್ದಿರ್ತಕ್ಕಂಥ ವರದಿಗಾರಿಗೆ ಹೇಳ್ತೀನಿ, ನಾವು ನಂಬರ್ ಕೊಡ್ತೀನಿ. ನಾನು ಹೇಳೋದ್ರಲ್ಲಿ ಸುಳ್ಳಿದ್ದು ನೀವೇ ಮಾತಾಡಿ. ವಿಠಲ್ ಪಾಂಡೆ ಅವ್ರ ಹತ್ರ 3 ತಿಂಗಳು ಮುಂಚಿತವಾಗಿ ಇವರು ಕಿತ್ಕೊಂಡು ಇವ್ರು ಸಪ್ಲೈ ಮಾಡಿ ಇವರೇ ಬಿಲ್ ತಗೊಂಡ್ರ KFC ಮುಖಾಂತರ. ಅವ್ರು ಹೇಳಿ ಕೆಲವು ಬಹಳ ದಿವಸದಿಂದ ಊಟ ಇಟ್ಕೊಂಡು ಕುಂತವ್ರಿಗೆ ಬೈಗೊಟ್ಟಿ ನಮ್ಮಲ್ಲಿ ಇರ್ತಕ್ಕಂಥ ಹುಲ್ಲೆಪ್ಪ ಅವರಿಗೆ, ನವಲೆ ಅವರಿಗೆ, ಮಾಳಿಗೆ ಅವ್ರಿಗೆ ಕೊಡ್ಬೇಕು ಅಂತ. ಅದು ಯಾವಾಗ ನೀವು 4 ತಿಂಗಳು ಸಪ್ಲೈ ಮಾಡಿದ್ಮೇಲೆ ಅವ್ರಿಗೆ ಕೊಟ್ಟಿ. 4 ತಿಂಗಳು ನೀವು ಸಪ್ಲೈ ಮಾಡಿ ನಿಮ್ ಜೊತೆ ಇನ್ನೊಬ್ರು ದೊಡ್ಡ ನಾಯಕರಿದ್ದರು, ಅವರು ನೀವು ಸೇರ್ಕೊಂಡು ಸಪ್ಲೈ ಮಾಡಿ ಬಿಲ್ ತಕೊಂಡು KFC ಇಂದ ಬಿಲ್ ತಕೊಂಡು ಏನು ಮಾರ್ಚ್ ಏಪ್ರಿಲ್ ನಲ್ಲಿ ಟೆಂಡರ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಅವರಿಗೆ 3-4 ತಿಂಗಳು ಆ ರೆಡ್ಡಿ ಹತ್ರ ಅವ್ರಿಗೆ ಇಸ್ಕೊತೀವಿ. ನಂತರ ಸಚಿವರ ಮನೆಯಲ್ಲಿ ನಿಮ್ಮದು ಮತ್ತು ಹುಲ್ಲೆಪ್ಪ ಅವ್ರದು, ನವಲೆ ಅವ್ರದು ಜಗಳ ಆಗಾಯ್ತು. ಯಾಕೆ ಜಗಳ ಆಯ್ತು? ಅವ್ರ ದೊಡ್ಡ ನಾಯಕರು, ಅವ್ರ ಬಗ್ಗೆ ಅವ್ರ ನನ್ನ ಬಗ್ಗೆ ಮಾತನಾಡಿಲ್ಲ, ಅವ್ರ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ಮತ್ತ ಸಚಿವರ ಮನೆಯಲ್ಲಿ ನಿಮ್ಮದು ಮತ್ತು ಇದೇನ್ ಟೀಮ್ ಇದೆ, ಮಾಳಿಗೆ, ಹುಲ್ಲೆಪ್ಪ, ನವಲೆ, ಇವ್ರು ಯಾಕೆ ನಿಮ್ ಜೊತೆ ಗಲಾಟೆ ಮಾಡೋದು ಬೇಕಲ್ಲ? ಅಲ್ಲಿ ನಿಮ್ ಹಿತಾಸಕ್ತಿ ಇದೆ ಅಂತ ತೋರಿಸ್ತಾ ಇದ್ದೀವಿ. ನೀವು ಅವ್ರ ಹೆಸರು ಮುಂದಿಟ್ಕೊಂಡು ಅದರಲ್ಲಿ ಕೂಡ ತಾವು ಕೈ ಹಾಕಿದ್ರಿ ಅಂತ ಆ ಜಗಳದಿಂದ ನನಗೆ ಗುರ್ತಾಗ್ತಾ ಇದೆ. ನೀವು ಹೇಳ್ತಕ್ಕಂಥದ್ದು ಎಲ್ಲ ಡೊಂಗಿತ ನನಗೆ ಗುರುತು. ನಾನು ಆರೋಪ ಮಾಡಿದ್ದು ಸತ್ಯ, ನೀವು ಅದನ್ನು ಶಾಮಿಲ್ ಇದ್ದಿದ್ದು ಸತ್ಯ. ಈಗ ನಾನು ನನ್ನ ಹೇಳಿಕೆಯಿಂದ ನಾನು ಹಿಂದೆ ಚೆಲ್ಲಕ್ಕೆ ಹೋಗೋದಿಲ್ಲ. ಮತ್ತೆ ಮುಂದೆ ಸ್ಥಾಯಿ ಸಮಿತಿ ಬಗ್ಗೆ ಹೇಳಿದ್ದಾರೆ.
ಸ್ಥಾಯಿ ಸಮಿತಿದಂತೂ ನಾನು ಹೇಳಿ, ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷ ಇದ್ದಾಗ ಏನು ಮಾಡೀನಿ ಅಂತ ಮಾಡಿ ಅಂತ ಹೇಳಿ, ನಾನು ಸ್ಥಾಯಿ ಸಮಿತಿಯ ಅಧ್ಯಕ್ಷನಾಗಿ ತಾಲೂಕಾ ಪಂಚಾಯಿತಿಯ ಆಕ್ಟ್ ಪ್ರಕಾರ ಒಬ್ಬ ಅಧ್ಯಕ್ಷನಿಗೆ ಏನು ಅರ್ಹತೆ ಇರ್ತದೆ, ಅವನು ಏನು ಕರ್ತವ್ಯ ಇದೆ ಎಲ್ಲವನ್ನು ತಿಳ್ಕೊಂಡೆ ನಾನು ಬಹಳ ಅಚ್ಚುಕಟ್ಟಾಗಿ ಜವಾಬ್ದಾರಿಯಿಂದ ಆ ಸ್ಥಾನದಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬಂದಿನಿ. ಮತ್ತು ಹುಮನಾಬಾದ್ ತಾಲೂಕಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಅನುಷ್ಠಾನಾಧಿಕಾರಿ ಗೊತ್ತಿದೆ ನಾನು ಯಾವ ರೀತಿ ಆಡಳಿತವನ್ನು ಕೊಟ್ಟಿದೆ ಅಂತ. ನನ್ನ ಮೇಲೆ ಒಂದು ಕಪ್ ಚುಕ್ಕಿ ಹಾಕೊಂಡಿಲ್ಲ. ಮತ್ತೆ ಅಧ್ಯಕ್ಷರು ನನಗೆ ಸಹಕಾರ ಕೊಟ್ಟಿ ನನಗೆ ತಾಲೂಕಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡಿರ್ತಕ್ಕಂಥವ್ರಿಗೆ ಅವರಿಗೂ ನಾನು ಕಪ್ ಚುಕ್ಕಿ ಬಂದ್ಬಿಟ್ಟೆ. ಇದು ನನ್ನ ಒಂದು ಹೇಳಿಕೆ. ನಾ ಎಂದು ಶಾಸಕರಿಗೆ ಆ ರೀತಿ ಮಾತಾಡೋದಿಲ್ಲ, ಆಡೋದೂ ಇಲ್ಲ. ಅದು ಹಿಂದಿನದವ್ರು ಆಡ್ಕೋತ ಬಂದ. ಅವ್ರು ಹೇಳಿದ್ರು ಡಾಕ್ಟರ್ಗಿದ ಘಟನೆ ಆಗಿಲ್ಲ ಅಂತ. ಅದು ತಿರುಮುರು ಮಾಡ್ತಾ ಇದ್ದಾರೆ. ನೀವೇನ್ ತಿರುಮುರು ಮಾಡಿದ್ರು ನಾ ಸುದ್ದಿ ಮಾಧ್ಯಮದವರಿಗೆ ಹೇಳ್ತೀನಿ, ಈ ಘಟನೆ ಬಗ್ಗೆ ನೀವು ಡಾಕ್ಟರ್ಗೆ ಹೋಗಿ ಕೇಳ್ಕೊಳ್ಳಿ. ನೀವು ಹರ್ಷ ಗುಪ್ತಾ ಅವ್ರು ಬಂದಾಗ MLA ಸರಿ ಗಲಾಟೆ ಮಾಡಿಲ್ಲ ಅಂತೀರಿ. ನೀವು ಮಾಡಿ ಅಂತಂದ್ರೆ ನಾನು ನಿಮ್ಮನ್ನು ಸುದ್ದಿ ಮಾಧ್ಯಮದಲ್ಲಿ ಹೇಳ್ತೀನಿ, ಈ ಘಟನೆ ಬಗ್ಗೆ ನೀವು ಹೋಗಿ ಬೇಕಾದ್ರೆ ಅಲ್ಲಿ ತಿಳ್ಕೊಳ್ಳಿ. ನಾನು ಆರೋಪ ಮಾಡಿದ್ದು ಸತ್ಯ ಇದೆ, ಶಾಸಕರ ಜೊತೆ ಗಲಾಟೆ ಮಾಡಿ ಸತ್ಯ. ಮತ್ತೆ ಎಲ್ಲವನ್ನು ನಾನು ಬಿಚ್ಚುವಾಗಿ ಹೇಳಿನಿ. ಸಂವಿಧಾನವನ್ನ ಬದಲಾಯಿಸಲು ಬಂದಿದ್ದೇವೆ ಎನ್ನುವರ ಪಕ್ಷ ಸೇರಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ನೋಡ್ರಿ, ಸಂವಿಧಾನ ಬದಲಾವಣೆ ಬಗ್ಗೆ ಕಾಂಗ್ರೆಸ್ನವರು ಈಗ 2014ರಿಂದ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಹೇಳ್ಕೊತಾನೆ ಬರ್ತಾ ಇದ್ದಾರೆ. ದೇಶದಲ್ಲಿ ಜನ ಇವ್ರು ಯಾವ್ಯಾವ ಆರೋಪಗಳು ಮಾಡಿದ್ರು ಜನ ತಲೆ ಕೆಡಿಸ್ಕೊತಾ ಇಲ್ಲ. ಸಂವಿಧಾನ ಬದಲಾವಣೆ ವಿಷಯ ಬಗ್ಗೆ ನಾನು ಹೇಳಕ್ ಬಯಸ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಪರಿಶ್ರಮದಿಂದ, ಹೋರಾಟದಿಂದ ಏನವ್ರೇನು ಸಂವಿಧಾನ ಬರೆದಾರ, ಆ ಸಂವಿಧಾನ ಭಾರತೀಯ ಜನತಾ ಪಾರ್ಟಿ ಎಂದೂ ತಿರುಗುರು ಮಾಡಕ್ಕೂ ಹೋಗಲ್ಲ. ಮತ್ತು ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆ ಏನು ಸಂವಿಧಾನದಲ್ಲಿ ಒದಗಿಸಿದರ ಆಸೆ ಭರವಸೆಗಳು ಎಲ್ಲವನ್ನು ಈ ಸಮುದಾಯಕ್ಕೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದು ಅನಂತ್ ಕುಮಾರ್ ಅವರು ಯಾವುದೋ ಒಂದು ಹೇಳಿಕೆಯಲ್ಲಿ ತುರಾತುರಿಯಲ್ಲಿ ಉಚಿಬಿದ್ದೆ ಅಂತಕ್ಕಂಥ ಪದ. ಅದು ಅವರು ಸಂವಿಧಾನ ಬದಲಾವಣೆ ಮಾಡಬೇಕಂತ ಉದ್ದೇಶಪೂರ್ವಕ ಹೇಳಿಲ್ಲ. ಆವೇಶವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಸ್ಲಿಪ್ ಆದಂತ ಪದ. ಒಂದ್ ವೇಳೆ ಸಂವಿಧಾನ ಬದಲಾವಣೆ ಮಾಡ್ಬೇಕಂತಕ್ಕಂಥ ಭಾರತೀಯ ಜನತಾ ಪಾರ್ಟಿಗೆ ಇದ್ರ ಇವತ್ತು ದೇಶದಲ್ಲಿ 4 ದಲಿತರಿಗೆ ರಾಜ್ಯಪಾಲ ಮಾಡಿದ್ದಾರೆ. 4 ದಲಿತರಿಗೆ ರಾಜ್ಯಪಾಲ ಹುದ್ದೆಯನ್ನು ಕೊಟ್ಟಿದ್ದಾರೆ. ಸುಮಾರು 10 ರಿಂದ 15 ದಲಿತರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ನಾವು ಕಾಂಗ್ರೆಸ್ ಇತಿಹಾಸ ನೋಡ್ಕೊಂಡು ಬಂದಿದ್ದೇವೆ. ನಾವು ಕಾಂಗ್ರೆಸ್ ಓನ್ಲಿ ಸ್ವೀಟ್ ಪಜನ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಬಂದಿದೆ ಕಾಂಗ್ರೆಸ್ ಹೊರತು ಎಂದೂ ದಲಿತರಿಗೆ ನ್ಯಾಯ ಕೊಡ್ತಕ್ಕಂಥದ್ದಾಗಲಿ ಕೆಲಸನೇ ಮಾಡಿಲ್ಲ. ಆ ಅಪ್ಪ 60-50 ವರ್ಷದಿಂದ ಸನ್ಮಾನ್ ಶ್ರೀ ನಮ್ಮ ದೇಶದ 2ನೇ ಅಂಬೇಡ್ಕರ್ ಅಂತೀವಿ ನಾವು. ಖರ್ಗೆ ಸಾಹೇಬ್ರಿಗೆ 2ನೇ ಅಂಬೇಡ್ಕರ್ ಅಂದವರಿಗೆ ಕಾಂಗ್ರೆಸ್ನವರು 50 ವರ್ಷ ಸತತವಾಗಿ ಶಾಸಕರು, ಸಚಿವರು ಮತ್ತು ಕೇಂದ್ರ ಸಚಿವರು, ಸಂಸದರಾಗಿ ಇವತ್ತು ವಿರೋಧ ಪಕ್ಷ ನಾಯಕರಿದ್ದಾರೆ. ಅಂತವರಿಗೆ ಕರ್ನಾಟಕ ರಾಜ್ಯದಲ್ಲಿ ನುರಿತವರು ಅನುಭವಿಗೆ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಮಾಡಿಲ್ಲ. ನಿಮ್ಗೆ ಬಿಜೆಪಿ ಬಗ್ಗೆ ಮಾತಾಡಕ್ ಸ್ವಲ್ಪ ನೈತಿಕತೆ ಇಟ್ಕೊಂಡು ಮಾತಾಡ್ರಿ. ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಅವರ ಆಶೆಯಂತೆ, ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸತಕ್ಕಂಥ ರೀತಿಯಲ್ಲಿ ಇವತ್ತು ಕೆಲಸ ಮಾಡ್ತಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿಲ್ಲ, ಸೂರ್ಯ ಹುಟ್ಟಿ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಮುಳುಗು ಎಷ್ಟು ಸತ್ಯನೋ, ಇಲ್ಲಿ ತನಕ ಈ ಸೂರ್ಯ ಹುಟ್ಟಿ ಮತ್ತು ಪಶ್ಚಿಮದಲ್ಲಿ ಮುಳುಗ್ತಾನೋ ಅಲ್ಲಿವರೆಗೆ ಈ ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಸಂವಿಧಾನ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಗೌರವವಾಗಿ, ಬಹಳ ಗೌರವವಾಗಿ ಅದನ್ನು ರಕ್ಷಿಸಿ ಅಂಬೇಡ್ಕರ್ ಅವರ ಆಸೆ ಭರವಸೆಗಳು ಮುಂದಿನ ದಿನಮಾನಗಳಲ್ಲಿ ಈ ದಲಿತ ಸಮುದಾಯದವರಿಗೆ ಕೊಡ್ತೀವಿ. ಮತ್ತು ನೀವು ಹೇಳ್ತಕ್ಕಂಥ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸಕ್ಕೆ ಕೈ ಹಾಕಲ್ಲ. ಕಾಂಗ್ರೆಸ್ನಲ್ಲಿ ಅದು ಹೇಳ್ತಕ್ಕಂಥ ಪ್ರವೃತ್ತಿ ಇದೆ, ಅದು ನಿಮಗೆ ಬಿಟ್ಟ ವಿಷಯ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಬಹಳ ಶಿಸ್ತಿನ ಪಕ್ಷ, ದೇಶಾಭಿಮಾನದ ಪಕ್ಷ, ದೇಶವನ್ನು
ಇಡೀ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿಯವರು ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಭಾರತ ದೇಶದ ಹೆಸರು ಇಡೀ ವಿಶ್ವದಲ್ಲೇ ಉತ್ತುಂಗಕ್ಕೆ ಇರ್ತಕ್ಕಂಥ ರೀತಿಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿದ್ದರೆ ಏನಾದ್ರು ಟಿಕೆಟ್ ಸಿಗ್ತಾ ಇತ್ತು, ಬಿಜೆಪಿಗೆ ಹೋಗಿ ತಪ್ಪು ಮಾಡಿದ್ದಾರೆ ಅಂತೇಳಿ ಡಾಕುಳಿಗೆ ಅವರು ಆರೋಪ ಮಾಡ್ತಾರೆ. ಈಗ ನೋಡ್ರಿ, ನಾನು ಸನ್ಮಾನ್ ಸಿದ್ದರಾಮಯ್ಯನವರಿಗೆ ಅಷ್ಟು ಹತ್ತಿರ ಇದ್ದವನು. ನಾನು ಇನ್ನು ಕೆಲವು ವಿಷಯ ಹೇಳ್ಬೋದು, ನಾ ಶಾಸಕರ ಬಗ್ಗೆ ಹೇಳಲ್ಲ. ಶಾಸಕರು ನನ್ನ ಬಗ್ಗೆ ಯಾಕಷ್ಟೊಂದು ಇದು ಇಟ್ಕೊಂಡ್ರು ಗೊತ್ತಿಲ್ಲ. ಆದ್ರೆ ನಾನು ಅಷ್ಟು ಸಿದ್ದರಾಮಯ್ಯ ಹತ್ತಿರ, ಮಾದೇವಪ್ಪ ಹತ್ತಿರ ಇದ್ರು ನನಗೆ ಟಿಕೆಟ್ ಸಿಕ್ಕಿಲ್ಲ. ಮತ್ತು ಮುಂದಿಗೂ ನನಗೆ ಟಿಕೆಟ್ ಸಿಗ್ತದ ಅಂತ ಯಾವುದು ಆಸೆಗಳು ಬಿ ಇಲ್ಲ ನನಗೆ. ಕಾಂಗ್ರೆಸ್ನಲ್ಲಿ ಅನ್ಯಾಯ ಆಯಿತು, ಸಿದ್ದರಾಮಯ್ಯ ಕೂಡ ಅನ್ಯಾಯ ಮಾಡಿದ್ರು, ಕಾಂಗ್ರೆಸ್ನೂ ಅನ್ಯಾಯ ಮಾಡಿದಾರ. ಸಾಕಪ್ಪ, ಈಗ ಎಲ್ಲಾದರೂ ಒಂದು ಪಕ್ಷದ ರಾಷ್ಟ್ರೀಯ ಪಕ್ಷದಲ್ಲಿ ಇರೋದಂತ ಇವತ್ತು ಅಂಬೇಡ್ಕರ್ ಅವರ ವಿಚಾರಕ್ಕೆ, ಅಂಬೇಡ್ಕರ್ ಅವರ ಚಿಂತನೆಗೆ ಒತ್ತು ಕೊಟ್ಟು ಭಾರತೀಯ ಜನತಾ ಪಕ್ಷ ರಾಜ್ಯ ಮತ್ತು ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ಆ ಒಂದು ಕೆಲಸ ಕಾರ್ಯಗಳಿಗೆ ನಾವು ಮೆಚ್ಚಿಕೊಂಡು ಭಾರತೀಯ ಜನತಾ ಪಾರ್ಟಿ ಹೋಗಿದ್ದೀವಿ. ಜಡ್ಪಿ ಟಿಕೆಟ್ ಸಿಗುತ್ತೆ ಅಂತ ನನ್ನ ಮೇಲೆ ಆಕ್ರೋಶ ವ್ಯಕ್ತಪಡಿಸಿ ತಮ್ಮ ನಾಯಕರನ್ನ ಖುಷಿ ಪಡಿಸ್ತಾ ಇದ್ದಾರೆ ಅಂತ. ಅದು ನೀವು ಆಕಾಂಕ್ಷಿ ಇದ್ದೀರಂತ ನಿಮ್ ಜಾಗದಲ್ಲಿ ನೀವು ಭಾವಿಸ್ಕೊಂಡು ಕಾಂಗ್ರೆಸ್ ನಾಯಕರಿಗೆ ಖುಷಿ ಪಡ್ತಕ್ಕಂಥ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀವಿ. ನಾವೇನು ಮಾತಾಡ್ತಾ ಇಲ್ಲ. ಯಾಕ ನಮ್ಮಲ್ಲಿ ತಾಲೂಕಾ ಕೋರ್ ಕಮಿಟಿ ಇದೆ, ಜಿಲ್ಲಾ ಕೋರ್ ಕಮಿಟಿ ಇದೆ. ನಮ್ಮ ಕೋರ್ ಕಮಿಟಿಯಲ್ಲಿ ಸೋಸಿ ತೂಕ ಮಾಡಿ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿಯವರು ಹಾಕ್ತಾರೆ. ಅದು ನಾಯಕರುಗಳಿಗೆ ಪ್ರಶಂಸೆ ಮಾಡೋದು, ನಾಯಕರುಗಳ ಬಗ್ಗೆ ವೈಭವೀಕರಣ ಮಾಡೋದು ಅದು ನಿಮ್ ಕೆಲಸ, ನಮ್ದೇನು ಇಲ್ಲ. ನಾನು ಮಾನ್ಯ ಶಾಸಕರ ಜೊತೆಲಿದ್ದಾಗನು ನಾನು ವಾಸ್ತವಿಕತೆ ಮೇಲೆ ಸತ್ಯವನ್ನೇ ಮಾನ್ಯ ಶಾಸಕರು ಹೇಳಿ ನಾನೆಲ್ಲೂ ಪರಿ ಮಾಡಿಲ್ಲ. ಮಾನ್ಯ ಶಾಸಕರ ಲೆಟರ್ಗಳನ್ನು ಇಷ್ಟಿಷ್ಟು ಒಯ್ದಾರಂತ ಅವ್ರು ತೋರಿಸಿದ್ದಾರೆ. ನಾನು ಅವ್ರಿಗೆ ಕೇಳಕ್ ಬಯಸ್ತೀನಿ, ನಾನು ಕಾಂಗ್ರೆಸ್ನಲ್ಲಿ ಮೊದಲಿದ್ದನು ಅಥವಾ ಇವ್ರು ಮೊದಲಿದ್ದರು? ಕಾಂಗ್ರೆಸ್ನಲ್ಲಿ ಮಾನ್ಯ ಶಾಸಕರ ಜೊತೆಯಲ್ಲಿ ನಾನು ಮೊದಲಿದ್ದನೋ ಇವರಿದ್ದರು? ನಾನು ಶಾಸಕರ ಜೊತೆಯಲ್ಲಿ 2 ಚುನಾವಣೆ ಮಾಡೀನಿ. ಅವ್ರ ಜೊತೆಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಆ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ಕೊಂಡು ಬಂದೀನಿ. ಅವರ ಗೆಲುವಿಗಾಗಿ ಹಗಲಿರುಳು ದುಡಿದೀನಿ. ಅವರ ಗೆಲುವಿಗಾಗಿ ದಲಿತರ ಓಣಿಗೆ ಹೋಗಿ ನಾನು ರಾಜಶೇಖರ್ ಪಾಟೀಲ್ ಪರವಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೀನಿ. ಶಾಸಕರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ಇದು ಸತ್ಯವಾದಂತ ವಿಷಯ. ಅವ್ರು ಹೇಳ್ಕೋತಾರ, ಅವ್ರು ಪ್ರಶಂಸೆ ಮಾಡ್ಕೋತಾರ. ಬಾಬು ಟೈಗರ್ ವಿರುದ್ಧ ಹಿಗ್ಗಾಮುಗ್ಗಿ ಹೇಳಿದ್ರು ರಾಜಶೇಖರ್ ಪಾಟೀಲ್ ಸಾಹೇಬ್ ಖುಷಿಯಾಗಿ ನನಗೆ ಮುಂದಿನ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡ್ತಾರೆ ಅಂತ ಅವ್ರು ಆಗ ಹೇಳ್ಕೊತಾ ಇದ್ದಾರೆ. ಅಂಬಲಿ ಕೂಡ ನಾವು ಆತರ ಏನು ಪಕ್ಷದ ಒಬ್ಬ ನಾಯಕನಿಗೆ ಆತರ ಅಂದಿದ್ದು, ಅದು ಸುಭಾಷ್ ಕಲ್ಲೂರ್ ಸಾಹೇಬರು ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಲಿಂಗಾಯತ ಸಮಾಜದ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊರತಕ್ಕಂಥವ್ರು. ಅವ್ರ ಮೇಲೆ ಗುರುತರವಾದಂತ ಯಾವುದೂ ಆರೋಪಗಳಿಲ್ಲ. ಅವರು ಇಂದು ನಾನು ಶುಗರ್ ಫ್ಯಾಕ್ಟರಿಯ ಕಾರ್ಮಿಕ ಗೌರವಾಧ್ಯಕ್ಷನಾಗಿ ಸುಮಾರು 3 ವರ್ಷ ಅವರ ಅವಧಿಯಲ್ಲಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅವರ ಅವಧಿಯಲ್ಲಿ ಸುಮಾರು 460 ಮಂದಿ ಸೀಸನಲ್ ಅನ್ಸೀಸನಲ್ ಕಾರ್ಮಿಕರಿಗೆ ಅವರು ಖಾಯ ಮಾಡಿದ್ದಾರೆ, ಬೋನಸ್ ಕೊಟ್ಟಿದ್ದಾರೆ, ಮತ್ತೆ PF ಕಟ್ಟಿದ್ದಾರೆ, ಗ್ರಾಜ್ಯುಟಿ ಕೊಟ್ಟಿದ್ದಾರೆ. ಅವರ ಅವಧಿಯಲ್ಲಿ ಎಂದೂ ಶುಗರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ದು ಮಾಡೇ ಇಲ್ಲ. ಅದು ನೀವ್ ಹೇಳ್ಕೊತಾ ಇದ್ದೀರಿ. ಅವ್ರು ಈಗ ಮಾಡ ಒಬ್ಬ ಸರಳ ಮನುಷ್ಯ, ಆ ಮನುಷ್ಯಗೆ ಜಿಲ್ಲೆಯಲ್ಲಿ ಅವರಿಗೆ ಹಿನ್ನೆಲೆ ಇತಿಹಾಸ ಇದೆ. ಅಂತ ವ್ಯಕ್ತಿ ಬಗ್ಗೆ ನೀವು ಸಾಗವಾನಿ ಕಡ್ಗಿ ಮಾಡ್ಕೋತೀರಿ ಅಂತ ಹೇಳ್ತೀರಿ. ಇದು ನಿಮ್ಗೆ ಅವ್ರ ಬಗ್ಗೆ ಆರೋಪ ಮಾಡಕ್ ಸರಿ ಅನಿಸ್ತದ. ಅದಕ್ಕೆ ನಾನು ಅವ್ರ ಬಗ್ಗೆ ಹೇಳಿದೆ. ಇನ್ನು ಮುಂದೆ 2ನೇ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಬಹಳಷ್ಟು ಮಾತುಗಳು ನನ್ನ ಬಗ್ಗೆ ಆಡಿದ್ದಾರೆ, ಏಕವಚನದಲ್ಲಿ ಮಾತಾಡಿದಾರ. ಅವರು ನಮ್ಮ ದಲಿತ ಸಮಾಜದಲ್ಲಿ ದೊಡ್ಡ ನಾಯಕರು. ಅವರು ನನ್ಗಿಂತ ಮುಂಚೆ ದಲಿತರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರ. ನಾನು ದುಬ್ಲಗುಂಡಿ ಜಿಲ್ಲಾ ಪಂಚಾಯತ್ನಲ್ಲಿ ಸೋತು ಮೂಲೆ ಕೂತಿದೆ ಅಂತ ಅವ್ರು ಹೇಳಿದ್ದಾರೆ, ಮೂಲೆ ಬಿದ್ದಿದೆ ಅಂತ. ಸಾರಿ,
ಆಗ ರಾಜಶೇಖರ್ ಪಾಟೀಲ್ ಅವರು ನನಗೆ ಕರ್ಕೊಂಡು ಕಾಂಗ್ರೆಸ್ನಲ್ಲಿ ಸೇರಿಸ್ಕೊಂಡು ನನ್ನ ಸ್ಕೂಲಿಗೆ ಫಂಡ್ ಕೊಟ್ಟಿದ್ದಾರೆ, ಯಾವುದೋ ಲೋನ್ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಪ್ಪ ದೊಡ್ಡ ಮನುಷ್ಯ ಅವರು. ನಾನು ರಾಜಶೇಖರ್ ಪಾಟೀಲ್ ಸಾಹೇಬ್ರ ಹತ್ರ ನಾನು ಕಾಂಗ್ರೆಸ್ ಬರ್ತೀನಿ ಅಂತ ಇಂಡಿಪೆಂಡೆಂಟ್ ನಿಂತು ಸೋತು ನಾನು ಮೂಲೆ ಬಿದ್ದಿಲ್ಲ. ನಾನು ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಚುನಾವಣೆ ಸ್ವತಂತ್ರ ಅಭ್ಯರ್ಥಿಯಾಗಿ, ಅದೇನು ನಂದು ಸ್ವಕ್ಷೇತ್ರ ಇಲ್ಲ. ಗೌತಮ್ ಅಲ್ಲಿರ್ತಕ್ಕಂಥ ಬಹಳಷ್ಟು ಯುವಕರು, ದಲಿತ ಯುವಕರು, ಇಂಥ ಯುವಕರು ನನ್ನ ಜೊತೆಯಲ್ಲಿ ಸೇರ್ಕೊಂಡು ಆ ಕ್ಷೇತ್ರ ಜನರ ಮತದಾರರ ಒಂದು ಅನಿಸಿಕೆಯನ್ನು ಸಂಗ್ರಹಣೆ ಮಾಡಿಕೊಂಡು ನಾನು ಇಂಡಿಪೆಂಡೆಂಟ್ ನಿಂತು 4,000 ಓಟ್ ತಗೊಂಡಿದ್ದೆ. ಅದು ನನ್ನ ಸ್ವಂತ ಕ್ಷೇತ್ರ ಇಲ್ಲ. ಮತ್ತೆ ನೀವು ಈ ಸ್ವತಂತ್ರ ಉಮೇದುವಾರಾಗಿ ನಿಂತು ನನ್ನಷ್ಟು ಓಟ್ ತಗೊಂಡು ನೋಡ್ರಿ. ನೀವೀಗ ಟಿಕೆಟ್ ಕೇಳಬೇಡ್ರಿ, ಸ್ವತಂತ್ರ ಉಮೇದುವಾರಾಗಿ ನಿಂತ್ರಿ. ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ನಲ್ಲಿ ನೀವೇನು ಕೇಳ್ತಾ ಇದ್ದೀರೋ ಅದು ನಿಂಬಿಟ್ಟಿದ ವಿಷಯ. ಸ್ವತಂತ್ರ ಉಮೇದುವಾರಾಗಿ ನಿಂತು ನಾನು ಎಷ್ಟು ಓಟ್ ತೊಗೊಂಡು ಅಷ್ಟು ತಗೊಂಡು ತೋರಿಸಿ ಸ್ವಾಮಿ. ನಾನು 5 ವರ್ಷ ಜಿಲ್ಲಾ ಪಂಚಾಯತಿಯಲ್ಲಿ ಸೋತು ನಾ ಮನೆ ಕುಂತಿಲ್ಲ. ನಾನು ಚುನಾವಣೆ ನಿಂತಾಗ ದುಗುಳಗುಂಡಿ ಮತದಾರರಿಗೆ ನಾನು ಹೇಳಿದೆ, ನಾನು ನಿಮ್ಮ ಆಶೀರ್ವಾದ ನನ್ನ ಮೇಲಿದ್ದು ನಾ ಗೆದ್ರೂ ನಿಮ್ಮ ಸೇವೆ ಮಾಡ್ತೀನಿ, ನಾ ಸೋತ್ರು ನಿಮ್ಮ ಸೇವೆ ಮಾಡ್ತೀನಿ ಅಂತ ನಾನು ಅವತ್ತು ಭರವಸೆ ಪಟ್ಟಿದ್ದೆ. ಆ ಭರವಸೆಯಂತೆ 5 ವರ್ಷ ಸತತವಾಗಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ 12 ಹಳ್ಳಿಗಳು ಬರ್ತಾವ. ಆ 12 ಹಳ್ಳಿಗಳ ಕಾರ್ಯಕರ್ತರು ಯಾವುದೇ ಸಮಸ್ಯೆಯಲ್ಲಿ, ಚಾಹೆ ನಮ್ಮ ಶಾಸಕರ ಹಾಲಿ ಶಾಸಕರ ಹತ್ರ ಇರಲಿ ಅಥವಾ ಆಫೀಸ್ನಲ್ಲಿ ಇರಲಿ, ಯಾವ ಸಮಸ್ಯೆ ಇದ್ರೂ ಆ 12 ಹಳ್ಳಿಯ ಸಮಸ್ಯೆಗಳನ್ನು ನಾ ಸ್ಪಂದಿಸಿ ಆ ಕಾರ್ಯಕರ್ತರ ಕೆಲಸ ಮಾಡಿಕೊಡ್ತಾನೆ. ನಾನು ಸುಮ್ಮನೆ ಕೂಡ್ತಕ್ಕಂಥ ವ್ಯಕ್ತಿ ಅಲ್ಲ. ನಾನು ಬಾಲ್ಯದಿಂದ ಬಹಳ ಕ್ರಿಯಾಶೀಲನಾಗಿದ್ದೇನೆ. ನಾನು ದಲಿತರಿಗೆ, ಹಿಂದುಳಿದರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರ ಜೊತೆಯಲ್ಲಿ ಬಹಳ ಭಾತೃತ್ವ ಭಾವನೆಯಿಂದ ಬೆಳ್ಕೊಂಡು ಬಂದವನಿದ್ದೀನಿ. ಯಾರಿಗೂ ಹಿಂಸೆ ಕೊಟ್ಟು ನೋವು ಕೊಟ್ಟು ಸೈಡ್ ಹೊಡೆದು ಮ್ಯಾನ್ ಹೊಡಿಬೇಕಂತಕ್ಕಂಥದ್ದು ಏನೂ ಇಲ್ಲ. ಇಂಡಿಪೆಂಡೆಂಟ್ ನಿಂದ್ರಿ, ಇಂಡಿಪೆಂಡೆಂಟ್ ನಿಂತು ನಾನು ಎಷ್ಟು ಓಟ್ ತಗೊಂಡಿಲ್ಲ ಅಷ್ಟು ತೋರಿಸ್ರಿ. ಮತ್ತೆ ನೀವು ನಾನು 5 ವರ್ಷದಲ್ಲಿ ಬಹಳಷ್ಟು ಕೆಲಸ ಮಾಡೀನಿ, ನಾನು ಸವಾಲ್ ಹಾಕ್ತೀನಿ ಬಾಬು ಟೈಗರ್ ಅವರಿಗೆ. ಅವರು ಅವರ ಅವಧಿಯಲ್ಲಿ ಏನ್ ಕೆಲಸ ಮಾಡ್ಯಾರ ಅವರು ಸಾಬೀತು ಮಾಡಿ ಏನು ಬೇಕಾದ್ರಲ್ಲಿ ನಾನು ಅವ್ರಿಗೆ ಸವಾಲ್ ಹಾಕ್ತೀನಿ, ನನ್ನ ಜೊತೆ ಚರ್ಚೆ ಬರ್ರಿ ಅಂತ ಹೇಳಿನಿ. ನಾನು ನಿಮ್ಮ ಸವಾಲನ್ನು ಸ್ವೀಕರಿಸ್ಕೊತೀನಿ. ನೀವೇ ದಿನಾಂಕವನ್ನು ನಿಗದಿಪಡಿಸಿರಿ. ನಿಮ್ಮ 5 ವರ್ಷದ ತಾಲೂಕಾ ಪಂಚಾಯಿತಿ ಅಧ್ಯಕ್ಷ ಅವಧಿಯಲ್ಲಿ ನೀವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಮತ್ತು ನಾನು 2011ರಿಂದ 2015 ತನಕ ನನ್ನ ತಾಲೂಕಾ ಪಂಚಾಯತ್ನಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಜನಸಾಮಾನ್ಯರ ಮುಂದೆ ಬಹಿರಂಗ ಚರ್ಚೆ. ನಾನು ನಿಮ್ಮ ಚರ್ಚೆ, ನಿಮ್ಮ ಸವಾಲು ಎಲ್ಲವನ್ನೂ ಸ್ವೀಕಾರ ಮಾಡ್ತೀನಿ. ನಿಮ್ಮ ಸವಾಲಕ್ಕೆ ನಾನು ಸ್ವೀಕಾರ ಮಾಡ್ತೀನಿ. ನೀವು ದಿನಾಂಕ ನಿಗದಿಪಡಿಸಿರಿ. ನಿಮ್ಮ 5 ವರ್ಷದ ಅವಧಿಯ ಅಭಿವೃದ್ಧಿ ಕೆಲಸ ಮತ್ತು ನನ್ನ 5 ವರ್ಷದ ಅಭಿವೃದ್ಧಿ ಕೆಲಸ ಜನಸಾಮಾನ್ಯರ ಮುಂದೆ ಚರ್ಚೆ ಮಾಡಿ. ನಾನು ನಿಮ್ಮ ಸವಾಲು ಸ್ವೀಕಾರ ಮಾಡ್ತೀನಿ. ನೀವು ದಿನಾಂಕ ಘೋಷಣೆ ಮಾಡಿ ನಾನು ಅಲ್ಲೂರ್ದು ತಾಲೂಕಾ ಪಂಚಾಯತ್ ವಿಷಯ ಹೇಳಿದ್ರು. ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿನಲ್ಲ, ದಲಿತರು ನನಗೆ ಓಟ್ ಹಾಕಿಲ್ಲ ಅಂತ. ಸಿತಾಳಗೇರಿ ಊರಲ್ಲಿ ನಿಮ್ದೆಷ್ಟು ನೆಂಟರು ಇದ್ದಾರೋ ಅಷ್ಟು ನೆಂಟರು ನಂದು ಇದ್ದಾರೆ ಅಲ್ಲಿ. ಸಿತಾಳಗೇರಿ ದಲಿತರು ನನಗೆ ಓಟ್ ಹಾಕಿಲ್ಲ, ನಾನು ಫೋನ್ ಮಾಡಿ ನಾನು ಬಂದ್ ಹಾಕಿದ್ದೀನಿ ಅಂತ ನೀವು ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರಿ. ಮಾನ್ಯ ಶಾಸಕರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸಿತಾಳಗೇರಿ ಹಾಕಿದ್ದೀವಿ. ನಿಮ್ಗೆ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ರಮೇಶ್ ದಾಖಲೆ ಅವರಿಗೆ ಹೇಳಕ್ ಬಯಸ್ತೀನಿ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಶಾಸಕರ ಬೆಂಬಲದ ಅಭ್ಯರ್ಥಿ ಸ್ಥಳೀಯ ಸಿತಾಳಗೇರಿ ಕ್ಯಾಂಡಿಡೇಟ್ ಇತ್ತು. ಅವನು ದಲಿತ. ಮತ್ತೆ ಸ್ಥಳೀಯವಾಗಿ ದಲಿತ ಅಲ್ಲಿ ನಿಂತ ಮೇಲೆ ನಾನು ಹೊರಗಿನವನು ಎಷ್ಟು ಪರ್ಸೆಂಟೇಜ್ ನನಗೆ ಓಟ್ ಬೀಳ್ತಾವ ನೀವೇ ಹೇಳ್ರಿ. ಹೆಡ್ ಕ್ವಾರ್ಟರ್ ಕ್ಯಾಂಡಿಡೇಟ್ ಅಲ್ಲಿ ಇದ್ಮೇಲೆ ನನಗೆ ಎಷ್ಟು ಓಟ್ ಬೀಳ್ತಾವ? ಅದೇ ನನಗೆ ಎಷ್ಟು ಓಟ್ ಬಿಟ್ಟು ಎಷ್ಟು ಬೇಕೋ ಅಷ್ಟು ಬಿದ್ದಿವೆ. ನನಗೆ ಬಿದ್ದಿವೆ, ನಾ ಗೆದ್ದೀನಿ. ಗೆದ್ದು ಪ್ರಮಾಣ ಪತ್ರ ತಗೊಂಡು 5 ವರ್ಷ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದೀನಿ. ನೀವು ಬಂದು ನನಗ
ಹೇಳಿದ ಮೇಲಕ ಮತ್ತೆ ನೀವು ಬಂದಲ್ಲಿ ನನಗೆ ಹೇಳ್ಬೇಕು ಹೆಂಗ್ ಹೊಡ್ಬಿಡ್ತಾವ? ಸುಳ್ಳು ಹೇಳೋದ್ರಲ್ಲಿ ಇಸುಮರಿದ್ದಾರು ನನ್ಗೇನು ಗುರ್ತೇ ಇಲ್ಲ. ಬಹಳಷ್ಟು ವಿಷಯಗಳು ಇಲ್ಲಸದ ವಿಷಯಗಳು ನನ್ನ ಮೇಲೆ ಆರೋಪ ಮಾಡ್ಕೊಂಡು ಯಾಕೆ ಮಾಡ್ತಾ ಇದ್ದಾರ ಏನೂ ಗೊತ್ತಿಲ್ಲ. ನಾನು ಹೋಗ್ತೀನಿ. ನಾನು ಮಾನ್ಯ ಸುಭಾಷ್ ಕಲ್ಲೂರು ಒಬ್ಬ ಸರಳ ವ್ಯಕ್ತಿತ್ವ ಇದ್ದಾರೆ, ಅವರೊಬ್ಬ ಜಿಲ್ಲೆಯಲ್ಲಿ ಆದರ್ಶತ್ರು ಇದ್ದಾರೆ, ಅವರದಂತ ಇತಿಹಾಸ ಹಿನ್ನೆಲೆ ಇದೆ. ಆ ಮನುಷ್ಯ ಅಂತ ಒಬ್ಬ ನಾಯಕನಿಗೆ ತಿಳಿದುಕೊಳ್ಳಾರ್ದೆ ಇವರು ಆರೋಪ ಮಾಡ್ತಾ ಇದ್ದಾರ. ಅದು ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಿದ್ದೀನಿ, ನಮ್ಮ ನಾಯಕನ ಬಗ್ಗೆ ಅಂತ ನಾನು ಹೇಳಿನಿ, ಅದಕ್ಕೆ ಒಪ್ಕೋತೀನಿ. ಅವ್ರು ಬ್ಲೀಚಿಂಗ್ ಪೌಡರ್ ಇಲ್ಲಂದ್ರು ನಾನು ಅಂತೀನಿ, ನೀವು ಬ್ಲೀಚಿಂಗ್ ಪೌಡರ್ ಸ್ಪಷ್ಟೀಕರಣ ಕೊಟ್ರಿ, ತಾಲೂಕಾ ಪಂಚಾಯತಿ ಅಧ್ಯಕ್ಷನಾಗಿ ಸಭೆಯಲ್ಲಿ ನಾನು ಡೈರೆಕ್ಷನ್ ಕೊಟ್ಟೆ ಅಂತ ಹೇಳಿದ್ವಿ. ಆದರೆ ಯಾವ ಪಂಚಾಯಿತಿಗಳಲ್ಲಿ ಬ್ಲೀಚಿಂಗ್ ಪೌಡರ್ ತಗೊಳ್ತಾ ಇದೆ, ನಿಮ್ದು ಹಿತಾಸಕ್ತಿ ಏನೂ ಇಲ್ಲ ಅಂತ ಹೇಳ್ರಿ, ಮತ್ತು ಪಿಡಿಒಗಳಿಗೆ ಫೋನ್ ಮುಖಾಂತರ ಯಾವ ಬೀದರ್ ಏಜೆನ್ಸಿಗೆ ಇಂಥ ಏಜೆನ್ಸಿ ಒಟ್ಟ ತಗೊಂಡು ಫೋನ್ ಯಾಕೆ ಮಾಡ್ತೀರಿ? ತಾವು ಫೋನ್ ಮಾಡಿ. ನನಗೇನು ಏನು ಯಾರು ಉದ್ದೇಶಪೂರ್ವಕವಾಗಿ ನಿಮ್ಮ ಮೇಲೆ ಗೂಬೆ ಕೂರಿಸ್ಬೇಕಂತ ನನ್ನ ಇಚ್ಛೆ ಇಲ್ಲ. ನೀವು ನನಗಿಂತ ವಯಸ್ಸಿನ ಸಣ್ಣವರಿದ್ದೀರಿ, ಶಾಸಕರ ಜೊತೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕುಂತು ಏಕವಚನದಾಗ ಮಾತಾಡಿದಿರಿ, ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕ್ಕಾಗಲ್ಲ. ಯಾಕಂದ್ರೆ ನೀವು ದೊಡ್ಡವರಿದ್ದೀರಿ. ಇವತ್ತು ನಿಮಗೆ ಸಮಾಜದಲ್ಲಿ ಸ್ಥಾನಮಾನ ಗೌರವ ದುಡ್ಡು ಹೆಚ್ಚಾಗಿದೆ, ನಾನು ಇವತ್ತು ನಿಮ್ಗಿಂತ ಸಣ್ಣವನಿದ್ದೀನಿ. ಅದಕ್ಕೆ ನನಗೆ ಏಕವಚನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವು ಮಾತನಾಡ್ತೀರಿ. ಅಲ್ಲಿ ಕ್ಷೇತ್ರ ಜನ ಇದ್ದಾರೆ, ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ದಲಿತರು, ನನ್ನ ಮನೆ, ನನ್ನ ಕುಟುಂಬ, ನಾಯಿ ಏನು ಅಂತ ಎಲ್ಲವನ್ನೂ ಗುರುತಿದೆ. ನೀವು ನನ್ನ ಬಗ್ಗೆ ಆರೋಪ ಮಾಡೋದ್ರಿಂದ ಅದು ಸತ್ಯ ಆಗ್ತಕ್ಕಂಥದ್ದು ಅದು ಸುಳ್ಳು, ಅದು ನೀವು ಬ್ರಹ್ಮಲೋಕದಲ್ಲಿದ್ದೀರಿ. ಮತ್ತೆ ಚುನಾವಣೆ ಬಗ್ಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅನೇಕ ನಾಯಕರುಗಳಿದ್ದಾರೆ. ಮತ್ತೆ ವಿಶೇಷವಾಗಿ ಈಗೆಲ್ಲ ಬೆಳವಣಿಗೆಗಳು ಏನಿಗೊತ್ತೇನು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ, ನಾನು ಮತ್ತು ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಭಾರತೀಯ ಜನತಾ ಪಾರ್ಟಿಗೆ ಹೋದ್ಮೇಲೆ ಇಂಥ ಬೆಳವಣಿಗೆಗಳಾಗಿದೆ. ಇಂಥ ಬೆಳವಣಿಗೆಗಳು ಕಾಂಪಿಟೇಷನ್ ಏನಿಗೊತ್ತೇನು ಕಾಂಪಿಟೇಷನ್ ಆಗಿದೆ. ಇವತ್ತು ಕಾರ್ಯಕರ್ತರಿಗೆ ಸ್ಥಾನಮಾನ ಸಿಗ್ತಾ ಇದೆ. ಅದಕ್ಕೆ ಕಾರಣೀಭೂತರು ನಾವು. ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಪಕ್ಷವನ್ನು ಬಿಟ್ಟ ಮೇಲೆ ಅವರ ನೇತೃತ್ವದಲ್ಲಿ ನಾನು ಅವರು ಪಾರ್ಟಿ ಸೇರಿದೆ. ಇವತ್ತು ಪಾರ್ಟಿ ಸೇರಿದ ಮೇಲೆ ಎಲ್ಲಾ ಕಾರ್ಯಕರ್ತರಿಗೆ ಅವಕಾಶಗಳು ಸಿಗ್ತಾ ಇದೆ, ಅವ್ರಿಗೆ ಪ್ರಿಫರೆನ್ಸ್ ಸಿಗ್ತಾ ಇದೆ, ಅವ್ರ ಕೆಲಸಗಳಾಗ್ತಾ ಇದೆ. ಇದರಿಂದ ನಾವು ಬಹಳ ತೃಪ್ತಿದ್ದೀವಿ. ಇವತ್ತು ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಿಜವಾಗಿ ಪ್ರಜಾತಂತ್ರ ಇದೆ ಅಂತ ನಮ್ಗೆ ಗೊತ್ತು. ಇವತ್ತು ಬಹಳಷ್ಟು ಬಡವರ ಕೆಲಸಗಳಾಗ್ತಾ ಇದೆ. ಇವತ್ತು ನಾವೊಂದು ಹಳ್ಳಿಯಾಗ ಹೋಗಿ ಕೊಡ್ತಾ ಇದ್ದೇವು, ಮಾನ್ಯ ಶಾಸಕರು ಕೊಡ್ತಾ ಇದ್ದೇವೆ. ಒಳ್ಳೆ ಪಾಪ ಬಡವರಿಗೆ ಅನುಕೂಲ ಆಗ್ತಾ ಇದೆ, ಅವ್ರು ಮಾಡ್ತಕ್ಕಂಥದ್ದು ನಾವು ಸ್ವಾಗತ ಮಾಡ್ತೀವಿ. ಶಾಸಕರ ಬಡವರ ಪರವಾಗಿ ಅವರೇನು ಸಹಾಯಸ್ತ ಮಾಡ್ತಾ ಇದ್ದಾರೆ, ಒಳ್ಳೆ ಬೆಳವಣಿಗೆ ಮಾಡಿ. ಆದ್ರೆ ಇವತ್ತು ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಏನೇ ಒಂದು ಬೆಳವಣಿಗೆಗಳು, ರಾಜಕೀಯ ಚಿತ್ರ ಬೆಳವಣಿಗೆಗಳು ಏನೇ ನಡೀತಾ ಇದೆ, ಇದು ಡಾಕ್ಟರ್ ಸಿದ್ದು ಪಾಟೀಲ್ ಅವರು, ಬಾಬು ಟೈಗರ್ ಅವರು ಭಾರತೀಯ ಜನತಾ ಪಾರ್ಟಿಗೆ ಪಾದಾರ್ಪಣೆ ಆದ್ಮೇಲೆ ಇಂಥ ಘಟನೆಗಳು, ಇಂಥ ಬೆಳವಣಿಗೆ ನಡೀತಾ ಇದೆ. ಹೆಲ್ದಿ ಕಾಂಪಿಟೇಷನ್ ಆಗ್ತಾ ಇದೆ, ಸ್ವಾಗತ ಮಾಡೋಣ. ಮತ್ತೆ ಮುಂದೆ ಏನಿಂತ ಎಲ್ಲ ನಮ್ಮ ಡಾಕ್ಟರ್ ಸಿದ್ದು ಪಾಟೀಲ್ ಅವರು, ಸುಭಾಷ್ ಕಲ್ಲೂರು ಸಾಹೇಬರು, ಮಟ್ಟಾಳ್ಕರ್ ಸಾಹೇಬರು, ಎಲ್ಲಾ ಘಟಾನುಘಟಿ ನಾಯಕರುಗಳು ಬರ್ತಕ್ಕಂಥ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಬಹಳ ಆಳವಾಗಿ ಯಾರು ಪಕ್ಷಕ್ಕಾಗಿ, ಸಂಘಟನೆಗಾಗಿ ಪಕ್ಷ ಉಳಿಸಬೇಕು, ಬೆಳೆಸಬೇಕಂತಕ್ಕಂಥ ಇಚ್ಛಾಶಕ್ತಿ ಇರ್ತಕ್ಕಂಥವ್ರು, ಮತ್ತು ಯಾರು ತಾಲೂಕಾ ಪಂಚಾಯತಿ ಗೆಲ್ತಾರೋ, ಜಿಲ್ಲಾ ಪಂಚಾಯತಿಯಲ್ಲಿ ಗೆಲ್ತಾರೋ ಅಂತಕ್ಕಂಥವ್ರು, ಅವರುಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಂಡು ಬರ್ತಕ್ಕಂಥ ಚುನಾವಣೆಯಲ್ಲಿ ಎಲ್ಲಾ ನಾಯಕರು ಒಂದೇ ವೇದಿಕೆ ಮುಖಾಂತರ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತ್ನಲ್ಲಿ ನಮ್ಮ ಪಕ್ಷದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ನಾನು ನನ್ನ ಬಗ್ಗೆ ಏನ್ ಜಿಲ್ಲಾ ಪಂಚಾಯತಿಯ ಅವರು ಟಿಕೆಟ್ಗಾಗಿ ರಾಜಕಾರಣ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೆ ಬಿಂಬಿಸ್ತಾ ಇದ್ದಾರ, ನಾಯಕತ್ವ ಬೆಳೆಸ್ಕೊಳಕ. ಪಾಪ ಈ ತರ ಅನ್ನೋದ್ರಿಂದ ಅವರಿಗೆ ಟಿಕೆಟ್ ಸಿಗ್ತಾನಂತ ಅವ್ರು ಹಿಂಗಂತಾರಂತ ಅವ್ರು ಹೇಳಿದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಇದ್ದೀನಿ, ನನ್ನ ಜೊತೆ ಇನ್ನೂ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿದ್ದಾರೆ, ಬಹಳಷ್ಟು ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿದ್ದಾರೆ. ಯಾರಿಗೂ ನಮ್ಮ ಪಕ್ಷ ಟಿಕೆಟ್ ಕೊಟ್ರೆ ಆ ಪಕ್ಷದ ಅಭ್ಯರ್ಥಿ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸ್ತಕ್ಕಂಥ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ, ಅವರನ್ನು ಗೆಲ್ಲಿಸ್ತೀವಿ ಅಂತಕ್ಕಂಥ ಮಾತು ಹೇಳ್ತಾ, ಮತ್ತೆ ಇನ್ನೊಂದು ಮುಂದಿನ ದಿನಮಾನಗಳಲ್ಲಿ ಪ್ರತಿ ಹಳ್ಳಿಯಲ್ಲಿ ಕಾಂಗ್ರೆಸ್, ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ನಾಯಕರುಗಳು, ಮುಖಂಡಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಲಿಕ್ಕೆ ದುಮ್ಗಾರ್ ಮೇಲಿದ್ದಾರೆ ಅಂತ ಅವರು ಹೇಳಿದ್ದಾರೆ.
ನಿಮ್ಗಿಂತ ಜಾಸ್ತಿ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಜನ ಚುನಾವಣೆಯನ್ನು ಕಾಯ್ತಾ ಇದ್ದಾರೆ. ಬರ್ತಕ್ಕಂಥ 2023ನೇ ವಿಧಾನಸಭಾ ಚುನಾವಣೆಯನ್ನು ಕಾಯ್ತಾ ಇದ್ದಾರೆ. ಪ್ರತಿ ಹಳ್ಳಿಯಲ್ಲಿ ಯುವಕರು, ಮುಖಂಡರು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಬರಲಿಕ್ಕೆ ರೆಡಿ ಇದ್ದಾರೆ. ಅವರನ್ನು ಯಾವ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷಕ್ಕೆ ಸೇರಿಸಿಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ನಾಯಕರುಗಳಾಗಿರ್ತಕ್ಕಂಥ ಸುಭಾಷ್ ಕಲ್ಲೂಜಿ ಅವರು, ಮಂಟಾಳ್ಕರ್ ಸಾಹೇಬರು, ಪದ್ಮಾಕರ್ ಅವರು, ಡಾಕ್ಟರ್ ಸಿದ್ದು ಪಾಟೀಲ್ ಅವರು, ಸೋಮನಾಥ್ ಪಾಟೀಲ್ ಅವರು ಎಲ್ಲರೂ ಸಮಗ್ರವಾಗಿ ಆಲೋಚನೆ ಮಾಡಿ ಏನು ಇಡೀ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಭಾರತೀಯ ಜನತಾ ಪಾರ್ಟಿಯ ಸುನಾಮಿ ಎದ್ದಿದೆ, ಈ ಸುನಾಮಿಗೆ ಏನು ಪಕ್ಷದ ಯುವಕರು, ಹಳ್ಳಿಯಲ್ಲಿ ಯುವಕರು, ಮುಖಂಡರುಗಳು ಏನು ಪಕ್ಷಕ್ಕೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ. ಅವರುಗಳಿಗೆ ಯಾವ್ಯಾವ ಹಂತದಲ್ಲಿ ಪಕ್ಷಕ್ಕೆ ಸೇರಿಸಿಕೊಳ್ಬೇಕಂತಕ್ಕಂಥದ್ದು ನಮ್ಮ ಪಕ್ಷದ ನಾಯಕರುಗಳು ಮಾಡ್ತಾರೆ. ಮತ್ತು ಮುಂದಿನ ದಿನಮಾನಗಳಿಗೆ ಬಹಳಷ್ಟು ದೊಡ್ಡ ರಾಜಕೀಯ ಧ್ರುವೀಕರಣ ಆಗ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಮತ್ತೆ ಕ್ಷೇತ್ರದ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಮತ್ತೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆ ಭವಿಷ್ಯ ಇದೆ. ಜೆಕೆ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಕೋರುತ್ತಾ ನಾನು ಶ್ರೀ ಗೌತಮ್ ಚೌಹಾಣ್, ತಾಲೂಕಾ DSS ಸಂಚಾಲಕ, ನಾಗರಬಣ್ಣ, ಹುಮ್ನಾಬಾದ್. ಏನು ಕಳೆದ 3-4 ದಿವಸ ಹಿಂದುಗಡೆ ಮಾನ್ಯ ಶ್ರೀ ರಮೇಶ್ ದಾಖಲ್ಗಿ ಅಣ್ಣವರು ಏನು ಬಾಬು ಟೈಗರ್ ಅಣ್ಣವರು ಏನು ಆರೋಪ ಮಾಡಿದಾರ, ಆ ಆರೋಪ ಮಾಡಿದ್ದು ಸುಳ್ಳಿದವ ಅಂತ ನಾನು ಈ ಸುದ್ದಿವಾಹಿನಿ ಮುಖಾಂತರ ನಾನು ಖಂಡಿಸ್ತೇನೆ. ಅಣ್ಣವರು ಗ್ರಾಮ ಪಂಚಾಯತ್ ಹಳ್ಳಿಕೆರೆ ಅಧ್ಯಕ್ಷರಾಗಿ ಏನು ಕಾರ್ಯಕ್ರಮಗಳು ಹಾಕೊಂಡಿದ್ದಾರೆ, ಏನು ಕಾರ್ಯ ಮಾಡಿದಾರ, ಎಲ್ಲ ವಾಸ್ತುಸ್ಥಿತಿ ಇವತ್ತಿಗೂ ಕೂಡ ಜಿಂದ ಇದಾವ. ಅದ್ರ ಜೊತೆಯಲ್ಲಿ ಏನ್ ತಾಲೂಕಾ ಪಂಚಾಯತ್ ಅಲ್ಲೂರು ಕ್ಷೇತ್ರದಿಂದ ತಾಲೂಕಾ ಪಂಚಾಯತ್ ಸದಸ್ಯರಾಗಿ 20 ತಿಂಗಳು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಏನು ಕಾರ್ಯಕ್ರಮಗಳು ಹಾಕೊಂಡಿದಾರ, ಏನು ಕಾರ್ಯಕ್ರಮಗಳು ಮಾಡಿದಾರ, ಅದು ಕೂಡ ವಾಸ್ತುಸ್ಥಿತಿ ಜಿಂದ ಇದಾವ. ಕಳೆದ 5 ವರ್ಷ ಅವಧಿಯಲ್ಲಿ ಓನ್ಲಿ ಅಲ್ಲೂರು ತಾಲೂಕಾ ಪಂಚಾಯತ್ ಕ್ಷೇತ್ರ ಹಳ್ಳಿಗಳು ವ್ಯಾಪ್ತಿ ಹೊರತುಪಡಿಸಿ ಹುಮ್ನಾಬಾದ್ ತಾಲೂಕದಲ್ಲಿ ಇರ್ತಕ್ಕಂಥ ಎಲ್ಲಾ ಗ್ರಾಮಗಳಿಗೆ, ವಿಶೇಷವಾಗಿ ಅದು ನಮ್ಮ ದಲಿತ ಸಮಾಜನ ಯುವ ಹುಡುಗರು ಏನ ಅನ್ಎಂಪ್ಲಾಯ್ಮೆಂಟ್ ಹುಡುಗರಿದ್ರು ಅಂತ ಹುಡುಗರು ಇವತ್ತು ಅವರ ಆಫೀಸ್ಗೆ ಏನೋ ಕಷ್ಟ ಅಂತ ಹೇಳಿ ಹೋದಾಗ ಇವತ್ತು ಅಲ್ಲೇ ಜಾಗದ ಮೇಲೆ ಸಂಬಂಧಪಟ್ಟ ಅಧಿಕಾರಿ ಇರ್ಬೋದು, ಸಂಬಂಧಪಟ್ಟ ಲೀಡರ್ಗಳು ಇರ್ಬೋದು, ಸಂಬಂಧಪಟ್ಟ ಶಾಸಕರು ಇರ್ಬೋದು, ಅವ್ರಿಗೆ ಇವತ್ತ ಅವ್ರ ಕಾರ್ಯಗಳು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವ್ರ ಹತ್ರ ಇವತ್ತು ಯಾವುದೇ ಭೇದ ಭಾವ ಇರಲಿಲ್ಲ. ಅವ್ರು ನಮ್ಮ ಪರವಾಗಿ ಇದ್ದವ್ರು ಇರ್ಬೋದು, ನಮ್ಮ ಖಿಲಾಫ್ ಇದ್ದವ್ರು ಇರ್ಬೋದು, ಯಾರೇ ಕಷ್ಟ ಅಂತ ಅವ್ರ ಆಫೀಸ್ ಬಂದಾಗ ಇವತ್ತು ಅವರಿಗೆ ಸ್ಪಂದನೆ ಮಾಡಿ ಇವತ್ತು ಅವ್ರ ಕಾರ್ಯಕ್ರಮಗಳು ಅವ್ರ ಕಾರ್ಯರೂಪದಲ್ಲಿ ತಂದಿದ್ದಾರೆ. ತಾವೇನ್ ಮಾಡತ್ತಿದ್ರಿ ಅಣ್ಣವ್ರೆ? ತಮ್ಮ 5 ವರ್ಷ ಅವಧಿಯಲ್ಲಿ ಏನ್ ಮಾಡಿದ್ರಿ? ತಾವು ತಾಲೂಕಾ ಪಂಚಾಯತ್ ಅಧ್ಯಕ್ಷ ಆಗತಕ್ಕಂಥ ಸಮಯದಲ್ಲಿ ಇಡೀ ಹುಮ್ನಾಬಾದ್ ತಾಲೂಕದಲ್ಲಿ ಇರ್ತಕ್ಕಂಥ ಎಲ್ಲಾ ದಲಿತ ಸಂಘಟನೆಗಳಿಗೆ ಒಗ್ಗೂಡಿಸಿ ಇದೇ ಹುಮ್ನಾಬಾದ್ ಹೈವೇಯಲ್ಲಿ ಸಭೆಗಳ ಮೇಲೆ ಸಭೆ ಮಾಡಿ ಇವತ್ತು ದಲಿತ ಸಮಾಜ ಹೆಸರು ಮೇಲೆ ಇವತ್ತ ತಾವು ತಾಲೂಕಾ ಪಂಚಾಯತ್ ಅಧ್ಯಕ್ಷ ಆದ ನಂತರ ಪುನಃ ಆ ದಲಿತ ಸಂಘಟನೆಗಳಿಗೆ ಏನ್ ಕೊಡುಗೆ ಕೊಟ್ಟಿದ್ರಿ? ಆ ದಲಿತ ಸಮಾಜ ಸಂಘಟನೆ ಮುಖಂಡರುಗಳು ಇರ್ಬೋದು, ದಲಿತ ಸಮಾಜ ಸಂಘಟನೆಗಳ ಸದಸ್ಯರು ಇರ್ಬೋದು, ಇವತ್ತು ಇವತ್ತು ನಿರುದ್ಯೋಗಿ ಇದ್ದಾರ ಅಂತೇಳಿ ಯಾರಿಗ ಉದ್ಯೋಗ ಕೊಡೋದಕ್ಕಾಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸ ಕೊಡ್ತಕ್ಕಂಥ ಇರ್ಬೋದು, ಯಾರಿಗೆ ಏನ್ ಸಹಾಯ ಮಾಡಿದ್ರಿ ಹೇಳ್ರಿ, ಬಹಿರಂಗ ಪಡಿಸ್ರಿ, ಇವ್ರಿಗೆ ಮಾಡಿದವ ಅಂತ ಹೇಳ್ರಿ. ಇವತ್ತು ನಿಮ್ ಜೊತೆಲಿ ನಂಬ್ಕೊಂಡು ನಿಮ್ ಜೊತೆಲಿ ಬಂದಂತ ಎಷ್ಟೋ ನಾಯಕರು ಇವತ್ತ ಬೀದಿ ಬಿದ್ದಿದ್ದಾರೆ. ನಾವು ಹೆಸರು ಹೇಳಕ್ ಹೋಗಲ್ಲ, ಯಾರಿಗೆ ನಾವು ಬೀದಿ ಬಿದ್ದಿದಾರ, ನೀವ್ ಯಾರಿಗೆ ಬೀದಿ ಹಾಕಿರಿ ಅಂತೇಳಿ ನಿಮ್ಮ ಆತ್ಮಾವಲೋಕನ ನೀವು ಮಾಡ್ಕೊಳ್ಬೇಕು. ಯಾಕಂದ್ರೆ ಇನ್ನೊಬ್ಬರ ಮೇಲೆ ಆರೋಪ ಮಾಡಕ್ಕಿನ್ನ ಬದಲು ನಾನ್ ಯಾರಿದ್ದ ಅದು ನೀವು ಆತ್ಮಾವಲೋಕನ ಮಾಡ್ಕೊಂಡು ಇನ್ನೊಬ್ಬರು ಬಾರಿದಾಗ ಮಾತಾಡ್ತಕ್ಕಂಥ ಸಂಸ್ಕೃತಿ ಬೆಳೆಸ್ಕೋಬೇಕು. ಯಾಕಂದ್ರೆ ಈ ಮಾತು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರ, ನೀವ್ ಯಾವಾಗ ದಲಿತ ಸಂಘಟನೆ ಮೂವ್ಮೆಂಟ್ ಮಾಡ್ತಿದ್ರಿ, ಆ ದಲಿತ ಸಂಘಟನೆ ಮೂವ್ಮೆಂಟ್ ಅಲ್ಲಿ ನೀವ್ ಯಾಕೆ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಅಧಿಕಾರಿ ಆಗಿದ್ರಿ, ಹುಮ್ನಾಬಾದ್ ತಾಲೂಕಾ ಪಂಚಾಯತ್ ಅಧ್ಯಕ್ಷ ಆಗಿದ್ರಿ, ಆ ಸಂಘಟನೆ ಮಾಡೋ ಸಮಯದಲ್ಲಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಸೂಪರಿಂಟೆಂಡೆಂಟ್ ಇರ್ಬೋದು, ಸೋಷಿಯಲ್ ವೆಲ್ಫೇರ್ ತಾಲೂಕಾ ಆಫೀಸರ್ ಇರ್ಬೋದು, ಜಿಲ್ಲಾ ಆಫೀಸರ್ ಇರ್ಬೋದು, ಇವತ್ತು ಅವರು ಬಹಿರಂಗವಾಗಿ ಅವ್ರ
ಅಗ್ನೆಸ್ಟ್ ಟೆಂಟ್ ಹಾಕಿ ಹೋರಾಟ ಮಾಡಿದ್ರಿ. ಯಾವ್ದ್ರ ಸಲ ಹೋರಾಟ ಮಾಡಿದ್ರಿ? ಮಕ್ಕಳಿಗೆ ಕರೆಕ್ಟ್ ಫುಡ್ ವಿತರಣೆ ಮಾಡತ್ತಿಲ್ಲ, ಮಕ್ಕಳಿಗೆ ಕರೆಕ್ಟ್ ಮೂಲ ಸೌಕರ್ಯ ಕೊಡತ್ತಿಲ್ಲ ಅಂತ ಹೋರಾಟ ಮಾಡಿದ್ರಿ. ತಾವು ತಾಲೂಕಾ ಪಂಚಾಯತ್ ಅಧ್ಯಕ್ಷ ಆದ ನಂತರ, ತಾವು ಸೋಷಿಯಲ್ ವೆಲ್ಫೇರ್ ಅಧಿಕಾರಿ ಆದ ನಂತರ ತಮ್ಮ ಆತ್ಮ ಅವಲೋಕನ ಮಾಡಿಕೊಂಡು ತಮ್ಮ ಎದಿ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ನಾವು ಪ್ರಾಮಾಣಿಕವಾಗಿ ಆ ಮಕ್ಕಳಿಗೆ ನಾವು ಮುಗಿಸಿದ ಅಂತ ಹೇಳ್ರಿ. ಅವಾಗ ನೀವು ಮಾಡಿ ಸತ್ಯದ ನಾವು ಗೊತ್ತೇವೆ ಏನ್ರಿ. ಅದ್ರ ಜೊತೆಯಲ್ಲಿ ಏನ್ ತಮಗೇನು ಅಧ್ಯಕ್ಷ ಮಾಡ್ತಕ್ಕಂಥ ಸಮಯದಲ್ಲಿ SC/ST ಒಕ್ಕೂಟಗಳು ನಿಮಗೆ ಬೆಂಬಲ ಸೂಚಿಸಿದ್ರು. ಅದಕ್ಕೆ ನಾನು ಎಲ್ಲಾ ಸಂಘಟನೆಗಳಿಗೆ, ಎಲ್ಲಾ ಕಾರ್ಯಕರ್ತರಿಗೆ, ಎಲ್ಲಾ ನಾಯಕರಿಗೆ ನೋಡ್ಕೋಬೇಕಂತ ಹೇಳಿ ಸಂಬಂಧಪಟ್ಟ ಶಾಸಕರ ಹತ್ರ 60 ಲಕ್ಷ ರೂಪಾಯಿ ಅವ್ರು SCP TSP ಅನುದಾನ PWD ಅನುದಾನದಲ್ಲಿ ಕಾರ್ಯಕ್ರಮಗಳು ತಗೊಂಡು ಯಾರಿಗೆ ಕೊಟ್ಟಿದ್ರಿ? ಎಲ್ಲ ನೀವೇ ಮಾಡಿದ್ರಿ. ನೀವೇ ಮಾಡಿ ಇವತ್ತು ಯಾರಿಗೂ ಏನು ಕೊಟ್ಟಿಲ್ಲ, ಅವ್ರ ಕೈ ಖಾಲಿ ಚೆಕ್ ಕೊಟ್ಬಿಟ್ಟಿದ್ರಿ. ಅದಕ್ಕ ನಾನು ಹೇಳೋದಿಷ್ಟೇ, ತಾವು ಇನ್ನೊಬ್ರು ಬಾರಿದಾಗ ಮಾತಾಡ್ತಕ್ಕಂಥ ಸಮಯದಲ್ಲಿ ತಾವು ಹೇಳಿದ್ರಿ, ತಮ್ಮ ಸುದ್ದಿ ವಾಹಿನಿ ಮುಖಾಂತರ ಹೇಳಿದ್ರಿ, ನಾನು ಒಂದು ಡಬಲ್ ಡಿಗ್ರಿ ಹೋಲ್ಡರ್ ಇದ್ದ, ನಾನು PG ಸ್ಟೂಡೆಂಟ್ ಇದ್ದ, ನಾನು ಒಂದು MA ಗ್ರಾಜುಯೇಟ್ ಇದ್ದ ಅಂತ ಹೇಳಿದ್ರಿ. ನಾಯಕರೇ, ಅಣ್ಣವ್ರೇ, ನಾವು ಒಪ್ಕೋತ ತಮಗ ಸರ್ಟಿಫಿಕೇಟ್ ಕೊಟ್ಟಿದ್ರು, ತಾವು ಡಿಗ್ರಿ ಇದ್ರಿ, ಪರವಾಗಿಲ್ಲ. ಬಟ್ ಸಂಸ್ಕೃತ ಯಾವ ರೀತಿ ಏಕವಚನದಾಗ ಬಹುವಚನ ಮಾತಾಡ್ತಕ್ಕಂಥದ್ದು ಆ ನಿಮ್ದು ಡಿಗ್ರಿ ಅಂತ ಹೇಳ್ಬೋದ್ರಿ, ತಮಗ್ ಗೊತ್ತಾಗ್ಬೋದು. ಯಾಕಂತಂದ್ರ ಕಳೆದ 2017 ಡಿಸೆಂಬರ್ 4ನೇ ತಾರೀಕಿನ ನಾನು ನಿಮ್ಮ ಆಫೀಸ್ ಬಂದಾಗ ನನ್ನ ಜೊತೆ ಯಾವ ರೀತಿ ನಡ್ಕೊಂಡಿದ್ರಿ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾಪರಿನಿರ್ವಾಣ ತಾಲೂಕಾ ಎಲ್ಲಾ ಸಂಘಟನೆಗಳ ಒಕ್ಕೂಟ ನನಗೆ ಅಧ್ಯಕ್ಷ ಮಾಡಿದ್ರು. ನಾನು ನಮ್ಮ ಸಮಾಜರಾದ ರಮೇಶ್ ಡಾಕ್ಟರ್ ಅಣ್ಣವರು ತಾಲೂಕಾ ಪಂಚಾಯತ್ ಅಧ್ಯಕ್ಷರು ಅಂತ ಹೇಳಿ ನಾನು ನಿಮ್ಮಲ್ಲಿ ಇನ್ವೈಟ್ ಮಾಡಕ್ ಬಂದಾಗ ನನಗೆ ಯಾವ ರೀತಿ ನಡ್ಕೊಂಡಿದ್ರಿ? ಯಾವ ರೀತಿ ಏಕವಚನ ಪದ ಬಳಸಿದ್ರಿ? ಆ ಪದ ಆಡೋದ್ರ ನನಗೆ ಹೇಳ್ಕೊಳತ್ರ ನನಗೆ ಶರಮ್ ಹೊಂಟದ. ಏಕವಚನ ಅಂದ್ರೆ ಎಂತ ಬಳಸಿರಿ? ತಾವು ಅವತ್ತು ಏನ್ ಮಾತಾಡಿದ್ರಿ ಅಂತೇಳಿ ತಮ್ಮ ಎದಿ ಮೇಲೆ ಕೈ ಇಟ್ಟು ಆತ್ಮಾವಲೋಕನ ಮಾಡ್ಕೊಂಡು ಇನ್ನೊಬ್ರು ಬರದಾಗ ಏಕವಚನ ಮಾತಾಡ್ತಕ್ಕಂಥ ಪ್ರವೃತ್ತಿ ಬೆಳೆಸ್ಕೋಬೇಕು. ಇನ್ನೊಬ್ರು ನಾಯಕರಿಗೆ ಹೇಳ್ತೀರಿ, ಅವ್ರ ಏಕವಚನದಾಗ ಅದೊಂಥರ ಇದೊಂಥರ ಅಂತೇಳಿ. ಅರೆ, ಇವತ್ತ ನಮ್ಮ ನಾಯಕರಾದ ಸುಭಾಷ್ ಕಲ್ಲೂರ್ ಅವರಿಗೂ ಏನೋ ಏಕವಚನ ಪದ ಬಳಸ್ಯಾರ ಅಂತೇಳಿ ನೀವು ಮಾತಾಡಿದ್ರಿ. ಅರೆ, ನೀವು ದೊಡ್ಡವರಾದ್ಮೇಲೆ ನಿಮ್ ಇರ್ತಕ್ಕಂಥ ಕೆಳ ನಿಮ್ ಅರ್ಥಬ್ರಿಗೆ ಅದ್ರ ನೀವು ಮಾತಾಡ್ಬೋದಾ? ಅದು ನೀವು ಮಾತಾಡಿದ್ರ ಅದಕ್ಕೆ ಇದು ಸಂಬಂಧ ಇಲ್ಲ. ಬೇರೆದವ್ರು ಮಾತಾಡಿದ್ರ ಸಂಬಂಧ ಕೊಡಿಸ್ತೀರಿ. ಅದಕ್ಕ ತಾವು ಫಸ್ಟ್ ಯಾರು ಸಭ್ಯತವಾಗಿ ಮಾತಾಡ್ಬೇಕು, ಯಾರ ಜೊತೆ ಏನ್ ಮಾತಾಡ್ಬೇಕು, ಜ್ಞಾನಪೂರ್ವಕ ಮಾತಾಡ್ತಕ್ಕಂಥ ತಾವು ಸಂಸ್ಕೃತಿ ಬೆಳೆಸ್ಕೋಬೇಕು. ನಾವು ಇವತ್ತಿಗೂ ಕೂಡ ನಮ್ದು ಅಣ್ಣವ್ರಿದ್ರೆ ಅಂತೇಳಿ ನಾವು ಅಣ್ಣವ್ರಂತೆ ಮಾತಾಡ್ತಿದ್ವು. ಅದಕ್ಕ ತಾಲೂಕಾ ಪಂಚಾಯತ್ ಇವತ್ತು ತಾವು 5 ವರ್ಷ ಅಧ್ಯಕ್ಷ ಕಾರ್ಯನಿರ್ವಹಿಸಿದ್ರಿ. ಅವತ್ತು ನಾನು ನಿಮ್ ಕಚೇರಿ ಬಂದಾಗ ಬಹಳ ಅಗೌರವದಿಂದ ನನಗ ಎದ್ದು ಹೋಗಂತೇಳಿ ನನಗೆ ಪದ ಬಳಸಿದ್ರಿ. ಇವತ್ತು ಅದೇನು ತಾಲೂಕಾ ಪಂಚಾಯತ್ ಆಸ್ತಿ ಅನ್ನೋದು ಯಾರು ಅಪ್ಪನ ಸ್ವಂತ ಆಸ್ತಿ ಇಲ್ಲ. ಇವತ್ತು ನೀವು ಬರ್ತೀರ, ನಾಳೆಗೆ ನಾಡ್ ಮತ್ತೊಬ್ರು ಬರ್ತಾರ, ಅಚ್ಚಿನಾಡ್ ಮತ್ತೊಬ್ರು ಬರ್ತಾರ. ಅದು ಈ ಭಾರತ ದೇಶ ಸಂವಿಧಾನ ಇರ್ತಕ್ಕಂಥ ಸ್ವತಂತ್ರ ಭಾರತದಲ್ಲಿ ಅದು ಹಂಗೆ ನಡ್ಕೊಂಡೇ ಹೋಗಿರ್ತದ. ಅದಕ್ಕೆ ತಾವು ಮಾತಾಡ್ತಕ್ಕಂಥದ್ದು ಏನ್ ಮಾತಾಡಿದ್ರಿ ಅವೆಲ್ಲ ಹಿಂದೂ ಪಡ್ಕೊಂಡು ಕ್ಷಮೆ ಹಾಸ್ಬೇಕಂತೇಳಿ ಈ ಸುದ್ದಿ ವಾಹಿನಿ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅದ್ರ ಜೊತೆಯಲ್ಲಿ ತಾವೇನೋ ಹೇಳಿದ್ರಿ, ನಾನು SC/ST ಇಡೀ ದಲಿತ ಸಂಘಟನೆಗಳಿಗೆ, ದಲಿತ ಸಮಾಜದವರಿಗೆ ಶಾಸಕರ ಮನೆ ಹತ್ರ ಒಯ್ದು ನಾನು SC/ST ಲೋನ್ ಮಾಡಿಸಿದ, ಗಂಗಾ ಲೋನ್ ಮಾಡಿಸಿದ ಅಂತ ಹೇಳಿದ್ರಿ. ಒಳ್ಳೇದಾಯ್ತು. ನಮ್ಮ ಸಮಾಜಕ್ಕೆ ಹುಡುಗರಿಗೆ, ಅನ್ಎಜುಕೇಟೆಡ್ ಇದ್ದವರಿಗೆ ಸೌಲಭ್ಯ ಕೊಟ್ಟಿದ್ರಿ, ಅದು ಒಳ್ಳೆ ಕೆಲಸ. ಅದ್ರ ಜೊತೆಯಲ್ಲಿ ನೀವು ಒಂದು ತಾಲೂಕಾ ಪಂಚಾಯತ್ ಅಧ್ಯಕ್ಷ ಆಗಿ ಇವತ್ತು ನಿಮ್ದೇ ಕುಟುಂಬದಾಗ ನಿಮ್ ಸುಪುತ್ರ ಹೆಸರಲ್ಲಿ ಉದ್ಯಮಶೀಲತೆದಾಗ 5 ಲಕ್ಷ ರೂಪಾಯಿ SC/ST ಆಫೀಸ್ನಲ್ಲಿ ಮಾಡ್ಕೊಂಡಿದ್ರಿ. ಅದು ನೀವು ಮಾಡ್ಕೊಳಕ್ ಶೋಭೆ ಬರ್ತದಾ? ಒಂದು ತಾಲೂಕಾ ಪಂಚಾಯತ್ ಅಧ್ಯಕ್ಷ ಆಗ್ತಾವು ತಮ್ಮದೇ ಮನೆಯಲ್ಲಿ 2 ಸ್ಕೀಮ್ಗಳು ಉದ್ಯಮಶೀಲತೆದಾಗ ತಮ್ಮ ಮಗನ ಹೆಸರು ಹಾಕ್ತಿರಿ, ತಮ್ಮ ಕುಟುಂಬದ ಮತ್ತೊಬ್ಬರ ಹೆಸರು ಹಾಕ್ತಿರಿ. ಇವತ್ತು ನೀವು ಹೇಳ್ತೀರಿ, ನಾನು ಸಂಘಟನೆಗಳಿಗೆ ಸಮಾಜಕ್ಕೆ ನಾನು ಬಹಳ ಡೆವಲಪ್ ಮಾಡಿದ, ಅದು ಮಾಡಿದ ಅಂತೇಳಿ. ಅರೇ, ನೀವೊಂದು ತಾಲೂಕಾ ಪಂಚಾಯತ್ ಅಧ್ಯಕ್ಷ ಆಗಿ ನಿಮ್ ಕುಟುಂಬ ಹಾಕೋ ಅವಕಾಶ ಇರ್ತಾರ ಹೇಳಿ. ನೀವೇನ್ ಸಮಾಜ ಡೆವಲಪ್ ಮಾಡಿದ್ರಿ, ಏನ್ ಸಮಾಜ ನೀವು ದೇಣಿಗೆ ಕೊಟ್ಟಿದ್ರಿ, ಇಲ್ಲೇ ಗೊತ್ತಾಗ್ತದ್ರಿ ಸ್ವಾಮಿ ನೀವ್ ಯಾವ ರೀತಿ ನಡ್ಕೊಡ್ರಿ ಸಮಾಜಕ್ಕೆ ಅಂತ ಹೇಳಿ. ದಯಮಾಡಿ ಮುಂದಿನ ದಿನಗಳದಾಗ ನಿಮ್ ಹೋರಾಟ ನಿಮ್ ಜೊತೆಲಿ ಇರ್ತದ, ಇವ್ರ ಹೋರಾಟ ಇವ್ರ ಜೊತೆಲಿ ಇರ್ತದ. ಯಾಕಂತಂದ್ರ ಸಮಯ ಸಂದರ್ಭ ಎದುರಿಗಿರ್ತದ. ನಾವು ಕೇಳೋದಿಷ್ಟೇ, ನಿಮ್ಮಲ್ಲಿ ನಿಮ್ದು ಅಧಿಕಾರವಾಗಿ ತಾವು ಕಾಂಗ್ರೆಸ್ ಪಕ್ಷದ ಒಂದು ಪಕ್ಷದ ಕಾರ್ಯಕರ್ತ ಆಗಿದ್ರಿ. ಮುಂದಿನ ದಿನಗಳ ಜಿಲ್ಲಾ ಪಂಚಾಯತ್ ಟಿಕೆಟ್ ತಗೊಂಡು ನೀವು ಹೋರಾಟ ಮಾಡ್ರಿ. ಅಣ್ಣವರಿಗೆ ಕೂಡ ಮುಂದಿನ ದಿನಗಳದಾಗ ಬಿಜೆಪಿ ಪಕ್ಷದಲ್ಲಿ ಅವರು ಕೂಡ ಇದಾರ,
ಬಿಜೆಪಿ ಪಕ್ಷದಲ್ಲಿ ಅವ್ರಿಗೆ ಕೊಟ್ಟರು ಅವ್ರು ಹೋರಾಟ ಮಾಡ್ತಾರ, ಇಲ್ಲ ಯಾರೇ ಕೊಟ್ಟರು ಅವ್ರ ಜೊತೆಲಿ ಇವ್ರು ಹೋರಾಟ ಮಾಡ್ತಾರ. ಅವಾಗ ನಿಮ್ ತಾಕತ್ ತೋರ್ಸ್ರಿ, ಜನ ಮಧ್ಯದ ಬಂದು ನಿಮ್ ತಾಕತ್ ತೋರ್ಸ್ರಿ, ಅವಾಗ ಗೊತ್ತದ ಸ್ವಾಮಿ. ಅದಕ್ಕ ಸುಮ್ ಎಲ್ಲಾ ಮೊಬೈಲ್ ಎಲ್ಲಾ ಒಂದು ಪ್ರೆಸ್ ಮೀಟ್ದಾಗ ಕುಂತು ಸುಮ್ ಇಲ್ಲ ಸರೋದು, ಸುಳ್ಳು ಅಪವಾದ ಮಾಡೋದು ತಾವು ಸರಿಯಿಲ್ಲ ಅಂತ ಹೇಳಿ ಈ ಪತ್ರಿಕೆ ಮುಖಾಂತರ ನಿಮ್ಗೆ ನಾನು ಖಂಡಿಸ್ತೇನೆ.